ರಾಶಿಯವರೇ, ಈಗ ನಿಮ್ಮ ಜೀವನದ ಬಹಳ ಮುಖ್ಯವಾದ 2 ಕ್ಷೇತ್ರಗಳ ಬಗ್ಗೆ ನೋಡೋಣ. ಒಂದು ಉದ್ಯೋಗ ಮತ್ತು ವ್ಯವಹಾರ, ಮತ್ತೊಂದು ಹಣಕಾಸು. 10ನೇ ಆಗಸ್ಟ್ 2026 ರಂದು ನಿಮ್ಮ ಕೆಲಸದ ವಿಚಾರದಲ್ಲಿ ನೀವು ಹಿಂದೆ ಮಾಡಿರುವ ಪ್ರಯತ್ನಗಳ ಪರಿಣಾಮ ನಿಧಾನವಾಗಿ ಕಾಣಿಸಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಬಹುದು. ನೀವು ಬಹಳ ದಿನಗಳಿಂದ ಒಂದು ಕೆಲಸಕ್ಕಾಗಿ ಕಾಯುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಮಾಹಿತಿ, ಕರೆ ಅಥವಾ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಆದರೆ ಈ ದಿನದಲ್ಲಿ ಎಲ್ಲವೂ ತಕ್ಷಣ ನಿಮ್ಮ ನಿರೀಕ್ಷೆಯಂತೆ ಆಗಬೇಕು ಎಂದುಕೊಳ್ಳಬೇಡಿ. ಕೆಲವೊಂದು ವಿಷಯಗಳು ನಿಧಾನವಾಗಿ ಮುಂದುವರಿಯಬಹುದು. ಅದನ್ನು ವಿಫಲತೆ ಎಂದು ಭಾವಿಸಬೇಡಿ. ಉದ್ಯೋಗದಲ್ಲಿರುವ ಮೀನ ರಾಶಿಯವರು ತಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಕೊಡಬೇಕು. ನಿಮ್ಮ ಕೆಲಸವನ್ನು ಯಾರಾದರೂ ಗಮನಿಸುತ್ತಿದ್ದಾರೆ ಎನ್ನುವ ಭಾವನೆ ನಿಮಗೆ ಬರಬಹುದು. ಅದು ಮೇಲಧಿಕಾರಿಯಾಗಿರಬಹುದು ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವ ವ್ಯಕ್ತಿಯಾಗಿರಬಹುದು. ನೀವು ಮಾಡುವ ಸಣ್ಣ ತಪ್ಪು ಕೂಡ ಗಮನಕ್ಕೆ ಬರಬಹುದು. ಆದ್ದರಿಂದ ಇಂದು ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗುವ ಬದಲು ಒಂದೊಂದೇ ಕೆಲಸವನ್ನು ಪೂರ್ಣಗೊಳಿಸುವುದು ಉತ್ತಮ. ವಿಶೇಷವಾಗಿ ದಾಖಲೆಗಳು, ಹಣಕಾಸಿನ ವಿವರಗಳು, ಕಸ್ಟಮರ್ ಇನ್ಫಾರ್ಮೇಷನ್ ಅಥವಾ ಅಫಿಷಿಯಲ್ ಕಮ್ಯುನಿಕೇಷನ್ ಇವುಗಳಲ್ಲಿ ತಪ್ಪು ಆಗದಂತೆ ನೋಡಿಕೊಳ್ಳಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಜೊತೆ ಇರುವ ವ್ಯಕ್ತಿಯೊಬ್ಬರು ನಿಮಗೆ ಸಹಾಯ ಮಾಡಬಹುದು. ಇಷ್ಟು ದಿನ ನೀವು ಒಬ್ಬರೇ ಎಲ್ಲವನ್ನೂ ನಿಭಾಯಿಸುತ್ತಿದ್ದರೆ ಈಗ ಸಹಾಯ ಕೇಳುವುದರಲ್ಲಿ ತಪ್ಪೇನಿಲ್ಲ. ಸಹಾಯ ಕೇಳುವುದು ದುರ್ಬಲತೆ ಅಲ್ಲ. ಸರಿಯಾದ ವ್ಯಕ್ತಿಯ ಸಹಾಯದಿಂದ ಒಂದು ಕೆಲಸ ಬೇಗ ಮುಗಿಯಬಹುದು. ಆದರೆ ಯಾರನ್ನಾದರೂ ಸಂಪೂರ್ಣವಾಗಿ ನಂಬಿ ನಿಮ್ಮ ಜವಾಬ್ದಾರಿಯನ್ನು ಅವರ ಮೇಲೆ ಬಿಟ್ಟು ಬಿಡುವುದು ಸರಿಯಲ್ಲ. ಸಹಕಾರ ಇರಲಿ, ಆದರೆ ನಿಮ್ಮ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇರಲಿ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. 1-2 ಇಯರ್ಗಳಲ್ಲಿ ಅವಕಾಶ ಸಿಗಲಿಲ್ಲ ಎಂದರೆ ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಎಂದರ್ಥವಲ್ಲ. ಕೆಲವೊಮ್ಮೆ ಸರಿಯಾದ ಅವಕಾಶ ಬರಲು ಸಮಯ ಬೇಕಾಗುತ್ತದೆ. ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಮಾಡಿ, ಹೊಸ ಸ್ಕಿಲ್ಸ್ ಕಲಿಯಿರಿ, ಇಂಟರ್ವ್ಯೂ ಪ್ರಿಪರೇಷನ್ ಮಾಡಿ ಮತ್ತು ಪ್ರತಿದಿನ ಕನಿಷ್ಠ ಒಂದು ಹೊಸ ಅವಕಾಶಕ್ಕಾಗಿ ಪ್ರಯತ್ನಿಸಿ. ಅದೇ ನಿಮ್ಮ ಕೈಯಲ್ಲಿರುವ ನಿಜವಾದ ಪರಿಹಾರ. ವ್ಯವಹಾರ ಮಾಡುವ ಮೀನ ರಾಶಿಯವರಿಗೆ ಕಸ್ಟಮರ್ ರಿಲೇಶನ್ಶಿಪ್ ಬಹಳ ಮುಖ್ಯವಾಗುತ್ತದೆ. ನಿಮ್ಮ ಬಳಿ ಬರುವ ಗ್ರಾಹಕರನ್ನು ಕೇವಲ ಹಣದ ದೃಷ್ಟಿಯಿಂದ ನೋಡದೆ ಅವರ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ಒಂದು ಕಸೋರ ಸಮಸ್ಯೆಯನ್ನು ಸರಿಯಾಗಿ ಪರಿಹರಿಸಿದರೆ ಅವರು ಮತ್ತೆ ನಿಮ್ಮ ಬಳಿಗೆ ಬರಬಹುದು. ಜೊತೆಗೆ ಮತ್ತೊಬ್ಬರನ್ನು ನಿಮ್ಮ ಬಳಿ ಕಳುಹಿಸಬಹುದು. ಸಣ್ಣ ಬಿಸ್ನೆಸ್ ಆಗಿದ್ದರೂ ಟ್ರಸ್ಟ್ ಬಿಲ್ಡ್ ಮಾಡಿದರೆ ಅದು ನಿಧಾನವಾಗಿ ದೊಡ್ಡದಾಗಬಹುದು. ಇಂದು ಹೊಸ ಪಾರ್ಟ್ನರ್ಶಿಪ್ ಬಗ್ಗೆ ಯೋಚಿಸುತ್ತಿದ್ದರೆ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ಚರ್ಚಿಸಿ. ಹಣ ಯಾರಿಂದ ಬರುತ್ತದೆ, ಕೆಲಸದ ಜವಾಬ್ದಾರಿ ಯಾರದ್ದು, ಲಾಭವನ್ನು ಹೇಗೆ ಹಂಚಿಕೊಳ್ಳಬೇಕು, ನಷ್ಟ ಬಂದರೆ ಏನು ಮಾಡಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಿ. ಸ್ನೇಹಿತ ಅಥವಾ ಸಂಬಂಧಿಕರಾಗಿದ್ದರೂ ಬಿಸ್ನೆಸ್ ವಿಷಯದಲ್ಲಿ ಸ್ಪಷ್ಟತೆ ಇರಬೇಕು. ಬಾಯಿ ಮಾತಿನ ನಂಬಿಕೆಯ ಮೇಲೆ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಅಗತ್ಯವಿದ್ದರೆ ಸರಿಯಾದ ರಿಟರ್ನ್ ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಉತ್ತಮ. ಈಗ ಹಣದ ವಿಚಾರಕ್ಕೆ ಬರೋಣ. 10ನೇ ಆಗಸ್ಟ್ನಲ್ಲಿ ಮೀನ ರಾಶಿಯವರು ಹಣದ ವಿಷಯದಲ್ಲಿ 2 ರೀತಿಯ ಅನುಭವವನ್ನು ಎದುರಿಸಬಹುದು. ಒಂದು ಕಡೆ ಹಣ ಬರುವ ನಿರೀಕ್ಷೆ ಇರಬಹುದು, ಮತ್ತೊಂದು ಕಡೆ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಆದ್ದರಿಂದ ಕೈಗೆ ಹಣ ಬಂದ ತಕ್ಷಣ ಎಲ್ಲವನ್ನೂ ಖರ್ಚು ಮಾಡುವ ಮನಸ್ಥಿತಿಯನ್ನು ನಿಯಂತ್ರಿಸಬೇಕು. ಹಣವನ್ನು 3 ಭಾಗವಾಗಿ ಯೋಚಿಸಿ: ಅಗತ್ಯ ಖರ್ಚು, ಉಳಿತಾಯ ಮತ್ತು ಭವಿಷ್ಯದ ಗುರಿ. ಈ ರೀತಿಯಾಗಿ ಹಣವನ್ನು ನಿರ್ವಹಿಸಿದರೆ ಒತ್ತಡ ಕಡಿಮೆಯಾಗಬಹುದು. ಯಾರಾದರೂ ನಿಮಗೆ ಬೇಗ ಹಣ ಸಂಪಾದಿಸುವ ಮಾರ್ಗವನ್ನು ಹೇಳಿದರೆ ಅದನ್ನು ತಕ್ಷಣ ನಂಬಬೇಡಿ. ವಿಶೇಷವಾಗಿ ಆನ್ಲೈನ್ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್, ಬೆಟ್ಟಿಂಗ್ ಅಥವಾ ಗ್ಯಾರಂಟಿಡ್ ಪ್ರಾಫಿಟ್ ಎನ್ನುವ ಮಾತುಗಳನ್ನು ಕೇಳಿದಾಗ ಎಚ್ಚರಿಕೆಯಿಂದಿರಿ. ಯಾವುದೇ ಕ್ಷೇತ್ರದಲ್ಲೂ ಖಚಿತ ಲಾಭ ಎನ್ನುವುದೂ ಇಲ್ಲ. ನಿಮ್ಮ ಹಣವನ್ನು ಎಲ್ಲಿ ಹಾಕುತ್ತಿದ್ದೀರಿ, ಅದರ ಅಪಾಯ ಎಷ್ಟು ಮತ್ತು ಅದನ್ನು ಕಳೆದುಕೊಂಡರೆ ನಿಮ್ಮ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂಬುದನ್ನು ಮೊದಲು ಯೋಚಿಸಿ. ಹಳೆಯ ಸಾಲವಿದ್ದರೆ ಅದನ್ನು ನಿಧಾನವಾಗಿ ಕಡಿಮೆ ಮಾಡುವ ಬಗ್ಗೆ ಯೋಚಿಸಿ. ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ ತೆಗೆದುಕೊಳ್ಳುವ ಅಭ್ಯಾಸ ಇದ್ದರೆ ಅದನ್ನು ನಿಯಂತ್ರಿಸುವುದು ಮುಖ್ಯ. ಹಣಕಾಸಿನ ಸಮಸ್ಯೆ ಇದ್ದಾಗ ಅದನ್ನು ಮರೆಮಾಚುವುದಕ್ಕಿಂತ ನಿಜವಾದ ಪರಿಸ್ಥಿತಿಯನ್ನು ಕುಳಿತು ಲೆಕ್ಕ ಹಾಕುವುದು ಉತ್ತಮ. ತಿಂಗಳಿಗೆ ಎಷ್ಟು ಆದಾಯ ಬರುತ್ತದೆ, ಎಷ್ಟು ಖರ್ಚಾಗುತ್ತದೆ, ಎಷ್ಟು ಉಳಿಸಬಹುದು ಎಂಬುದನ್ನು ಬರೆದು ನೋಡಿದರೆ ಸಮಸ್ಯೆ ಎಲ್ಲಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಮೀನ ರಾಶಿಯವರಲ್ಲಿ ಕೆಲವರಿಗೆ ಈ ದಿನದಲ್ಲಿ ಒಂದು ಹಳೆಯ ಹಣಕಾಸಿನ ವಿಚಾರ ಮತ್ತೆ ನೆನಪಾಗಬಹುದು. ಯಾರಿಗಾದರೂ ಕೊಡಬೇಕಾದ ಹಣ, ಯಾರಿಂದಲಾದರೂ ಬರಬೇಕಾದ ಹಣ ಅಥವಾ ಬಹಳ ದಿನಗಳಿಂದ ಪೆಂಡಿಂಗ್ ಇರುವ ಪೇಮೆಂಟ್ ಇರಬಹುದು. ಇಂತಹ ಸಂದರ್ಭದಲ್ಲಿ ಕೋಪದಿಂದ ಮಾತನಾಡುವುದಕ್ಕಿಂತ ಶಾಂತವಾಗಿ ವಿಚಾರಿಸುವುದು ಉತ್ತಮ. ನಿಮ್ಮ ಹಣವನ್ನು ಕೇಳುವುದು ತಪ್ಪಲ್ಲ, ಆದರೆ ಅದನ್ನು ಕೇಳುವ ವಿಧಾನವು ಮುಖ್ಯ. ಕುಟುಂಬದ ಹಣಕಾಸಿನ ವಿಚಾರದಲ್ಲಿ ಕೂಡ ಎಲ್ಲರೂ ಸೇರಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಮನೆಯಲ್ಲಿರುವ ಒಬ್ಬ ವ್ಯಕ್ತಿಯ ಮೇಲೆ ಸಂಪೂರ್ಣ ಹಣಕಾಸಿನ ಜವಾಬ್ದಾರಿ ಹಾಕುವುದು ಕೆಲವೊಮ್ಮೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಕುಟುಂಬದಲ್ಲಿ ದೊಡ್ಡ ಖರ್ಚು ಮಾಡಲು ಯೋಚಿಸುತ್ತಿದ್ದರೆ ಎಲ್ಲರೂ ಚರ್ಚಿಸಿ ನಿರ್ಧರಿಸಿ. ಅಗತ್ಯವಿಲ್ಲದ ಶೋ ಆಗಾಗಿ ಹಣ ಖರ್ಚು ಮಾಡುವುದನ್ನು ತಪ್ಪಿಸಿ.
ಇನ್ನು ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಮೀನ ರಾಶಿಯವರು ತುಂಬಾ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ವ್ಯಕ್ತಿಯ ಬಗ್ಗೆ ತುಂಬಾ ಯೋಚನೆ ಇರಬಹುದು. ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರಾ ಅಥವಾ ಇಲ್ಲವಾ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಆದರೆ ಪ್ರತಿಯೊಂದು ಸಂಬಂಧಕ್ಕೂ ಸಮಯ ಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯ ಪ್ರತಿಯೊಂದು ರಿಪ್ಲೈ, ಫೋನ್ ಕಾಲ್ ಅಥವಾ ಸೋಷಿಯಲ್ ಮೀಡಿಯಾ ಆಕ್ವೆಯನ್ನು ಅತಿಯಾಗಿ ವಿಶ್ಲೇಷಿಸುವುದರಿಂದ ನಿಮ್ಮ ಮನಸ್ಸಿಗೆ ಮಾತ್ರ ಒತ್ತಡ ಹೆಚ್ಚಾಗುತ್ತದೆ. ಪ್ರೀತಿಯಲ್ಲಿರುವವರು ನಿಮ್ಮ ಸಂಗಾತಿಯ ಜೊತೆ ನೇರವಾಗಿ ಮಾತನಾಡಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನೋವು ಇದ್ದರೆ ಅದನ್ನು ತಿಂಗಳುಗಟ್ಟಲೆ ಒಳಗೆ ಇಟ್ಟುಕೊಳ್ಳಬೇಡಿ. ಆದರೆ ಮಾತನಾಡುವಾಗ ಆರೋಪ ಮಾಡುವ ರೀತಿಯಲ್ಲಿ ಮಾತನಾಡಬೇಡಿ. ನೀನು ಯಾವಾಗಲೂ ಹೀಗೆ ಮಾಡುತ್ತೀಯಾ ಎನ್ನುವುದಕ್ಕಿಂತ ಈ ಘಟನೆ ನನಗೆ ಹೀಗೆ ಅನಿಸಿತು ಎಂದು ಹೇಳಿದರೆ ಎದುರಿನ ವ್ಯಕ್ತಿಗೂ ನಿಮ್ಮ ಭಾವನೆ ಅರ್ಥವಾಗಬಹುದು. ವಿವಾಹಿತ ಮೀನ ರಾಶಿಯವರಿಗೆ ಮನೆಯ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಸಂಗಾತಿಯ ಕೆಲಸದ ಒತ್ತಡ, ಹಣಕಾಸಿನ ವಿಚಾರ ಅಥವಾ ಕುಟುಂಬದ ಬೇರೆ ಸಮಸ್ಯೆಗಳಿಂದ ಸ್ವಲ್ಪ ಟೆನ್ಷನ್ ಇರಬಹುದು. ಆದರೆ ಮನೆಯಲ್ಲಿನ ಸಮಸ್ಯೆಯನ್ನು ಹೊರಗಿನ ವ್ಯಕ್ತಿಗಳ ಮುಂದೆ ದೊಡ್ಡದಾಗಿ ಚರ್ಚಿಸುವುದನ್ನು ತಪ್ಪಿಸಿ. ಗಂಡ ಹೆಂಡತಿಯ ನಡುವಿನ ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ಇಬ್ಬರು ಕುಳಿತು ಪರಿಹರಿಸಿಕೊಳ್ಳುವುದು ಉತ್ತಮ. ಒಂಟಿಯಾಗಿರುವ ಮೀನ ರಾಶಿಯವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಅದು ಕೆಲಸದ ಸ್ಥಳದಲ್ಲಿ, ಸ್ನೇಹಿತರ ಮೂಲಕ ಅಥವಾ ಆನ್ಲೈನ್ ಸಂಪರ್ಕದ ಮೂಲಕ ಇರಬಹುದು. ಆದರೆ ಹೊಸ ಪರಿಚಯವನ್ನು ತಕ್ಷಣ ಜೀವನದ ದೊಡ್ಡ ಸಂಬಂಧ ಎಂದು ಭಾವಿಸಬೇಡಿ. ವ್ಯಕ್ತಿಯನ್ನು ಸಮಯದೊಂದಿಗೆ ಅರ್ಥ ಮಾಡಿಕೊಳ್ಳಿ. ಅವರ ಮಾತಿಗಿಂತ ಅವರ ನಡೆ ಮುಖ್ಯ. ಕುಟುಂಬದ ವಿಚಾರದಲ್ಲಿ ನಿಮ್ಮ ತಾಯಿ ಅಥವಾ ತಂದೆಯೊಂದಿಗೆ ಒಂದು ಮುಖ್ಯವಾದ ಮಾತುಕತೆ ನಡೆಯಬಹುದು. ಅವರ ಸಲಹೆ ನಿಮಗೆ ಇಷ್ಟವಾಗದಿದ್ದರೂ ಅವರು ಹೇಳುತ್ತಿರುವ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಹಿರಿಯರ ಅನುಭವದಿಂದ ಕೆಲವೊಂದು ವಿಷಯಗಳನ್ನು ಕಲಿಯಬಹುದು. ಅದೇ ಸಮಯದಲ್ಲಿ ನಿಮ್ಮ ಜೀವನದ ನಿರ್ಧಾರಗಳನ್ನು ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳಬೇಕು. ಮೀನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿನದಲ್ಲಿ ಒಂದು ದೊಡ್ಡ ವಿಷಯ ಏಕಾಗ್ರತೆ. ನಿಮ್ಮ ಮನಸ್ಸಿನಲ್ಲಿ ಒಂದೇ ಸಮಯದಲ್ಲಿ 10 ವಿಚಾರಗಳು ಓಡಾಡುತ್ತಿದ್ದರೆ ಓದುವುದು ಕಷ್ಟವಾಗಬಹುದು. ಆದ್ದರಿಂದ ಒಂದು ನೋಟ್ಬುಕ್ ತೆಗೆದುಕೊಂಡು ನಿಮ್ಮ ಕೆಲಸಗಳ ಪಟ್ಟಿಯನ್ನು ಬರೆಯಿರಿ. ಮೊದಲು ಯಾವ ವಿಷಯ ಓದಬೇಕು, ನಂತರ ಯಾವ ಸಬ್ಜೆಕ್ಟ್, ಎಷ್ಟು ಸಮಯ ರಿವಿಷನ್ ಮಾಡಬೇಕು ಎಂದು ನಿರ್ಧರಿಸಿ. ಯೋಜನೆ ಇಲ್ಲದೆ ಹೆಚ್ಚು ಗಂಟೆ ಓದುವುದಕ್ಕಿಂತ ಯೋಜನೆಯೊಂದಿಗೆ ಕಡಿಮೆ ಸಮಯ ಓದಿದರೂ ಉತ್ತಮ ಫಲಿತಾಂಶ ಸಿಗಬಹುದು. ಪರೀಕ್ಷೆಗೆ ಹತ್ತಿರವಾಗಿರುವ ವಿದ್ಯಾರ್ಥಿಗಳು ಇತರರ ಪ್ರಿಪರೇಷನ್ ನೋಡಿ ಭಯಪಡಬೇಡಿ. ನಿಮ್ಮ ಸ್ನೇಹಿತ ದಿನಕ್ಕೆ 10 ಗಂಟೆ ಓದುತ್ತಾನೆ ಎಂದರೆ ನೀವು ಕೂಡ 10 ಗಂಟೆ ಓದಬೇಕು ಎನ್ನುವುದಿಲ್ಲ. ನಿಮ್ಮ ಕಾನ್ಸಂಟ್ರೇಷನ್ ಎಷ್ಟು ಸಮಯ ಇರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಓದಿ. ಮುಖ್ಯವಾದುದು ಗಂಟೆಗಳ ಸಂಖ್ಯೆ ಅಲ್ಲ, ಕಲಿತ ವಿಷಯ ಎಷ್ಟು ಅರ್ಥವಾಗಿದೆ ಎನ್ನುವುದು. ಮೀನ ರಾಶಿಯವರೇ, ಇಂದಿನ ದಿನದ ಮತ್ತೊಂದು ಪ್ರಮುಖ ಸಂದೇಶ ನಿಮ್ಮ ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದೆ. ನಿಮ್ಮ ಜೀವನದಲ್ಲಿ ಕೆಲವು ಜನರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಬಹುದು. ಕೆಲವರು ನಿಮ್ಮ ಕನಸುಗಳನ್ನು ನೋಡಿ ನಗಬಹುದು. ಕೆಲವರು ಇದು ನಿನ್ನಿಂದ ಆಗುವುದಿಲ್ಲ ಎಂದು ಹೇಳಬಹುದು. ಆದರೆ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಸತ್ಯ ಎಂದು ಒಪ್ಪಿಕೊಳ್ಳಬೇಡಿ. ನಿಮ್ಮ ಸಾಮರ್ಥ್ಯವನ್ನು ನೀವು ಕೆಲಸದ ಮೂಲಕ ತೋರಿಸಬೇಕು. ಯಾರಾದರೂ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದರೆ ತಕ್ಷಣ ಅವರಿಗೆ ಉತ್ತರ ಕೊಡಬೇಕೆಂಬ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಮೌನವಾಗಿ ಕೆಲಸ ಮಾಡುವುದು ಅತ್ಯುತ್ತಮ ಉತ್ತರ. ನೀವು ಮಾಡಬೇಕಾದ ಕೆಲಸವನ್ನು ಮಾಡಿ. ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡಲಿ. 10ನೇ ಆಗಸ್ಟ್ 2026 ರಂದು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯ ಬಗ್ಗೆ ಯೋಚನೆ ಬರಬಹುದು. ಅದು ಹೊಸ ಸ್ಕಿಲ್ ಕಲಿಯುವುದಾಗಿರಬಹುದು, ಹೊಸ ಕೆಲಸ ಪ್ರಾರಂಭಿಸುವುದಾಗಿರಬಹುದು, ಸೆಸ್ನಲ್ಲಿ ಹೊಸ ಪ್ರಾಡಕ್ಟ್ ಸೇರಿಸುವುದಾಗಿರಬಹುದು ಅಥವಾ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡುವುದಾಗಿರಬಹುದು. ಆ ಆಲೋಚನೆಯನ್ನು ತಕ್ಷಣ ತಳ್ಳಿಹಾಕಬೇಡಿ. ಆದರೆ ಅದೇ ಸಮಯದಲ್ಲಿ ಸರಿಯಾದ ಪ್ಲಾನಿಂಗ್ ಇಲ್ಲದೆ ಹಾರಿಬೀಳಬೇಡಿ. ಮೊದಲು ಮಾಹಿತಿ ಸಂಗ್ರಹಿಸಿ, ನಂತರ ಸಣ್ಣ ಮಟ್ಟದಲ್ಲಿ ಪ್ರಯತ್ನಿಸಿ, ಫಲಿತಾಂಶ ನೋಡಿಕೊಂಡು ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಒಂದು ಘಟನೆ ನಿಮ್ಮ ಇಂದಿನ ನಿರ್ಧಾರಗಳನ್ನು ನಿಯಂತ್ರಿಸುತ್ತಿದ್ದರೆ ಅದನ್ನು ಗಮನಿಸಿ. ಹಿಂದೆ ಒಬ್ಬ ವ್ಯಕ್ತಿ ನಿಮ್ಮನ್ನು ಮೋಸ ಮಾಡಿದ್ದರೆ ಎಲ್ಲರೂ ಮೋಸ ಮಾಡುತ್ತಾರೆ ಎಂದುಕೊಳ್ಳಬೇಡಿ. ಹಿಂದೆ ಒಂದು ಸೆಸ್ನಲ್ಲಿ ಲಾಸ್ ಆಗಿದ್ದರೆ ಮತ್ತೆ ಯಾವತ್ತೂ ಬಿಸ್ನೆಸ್ ಮಾಡಬಾರದು ಎಂದುಕೊಳ್ಳಬೇಡಿ. ಹಿಂದಿನ ಅನುಭವದಿಂದ ಪಾಠ ಕಲಿಯಬೇಕು, ಆದರೆ ಆ ಅನುಭವವೇ ನಿಮ್ಮ ಭವಿಷ್ಯವನ್ನು ಬಂಧಿಸಬಾರದು. ಮೀನ ರಾಶಿಯವರೇ, ಈ ದಿನವನ್ನು ಒಂದು ಹೊಸ ಆರಂಭದ ದಿನವನ್ನಾಗಿ ನೋಡಬಹುದು. ದೊಡ್ಡ ಬದಲಾವಣೆ ಒಂದು ದಿನದಲ್ಲಿ ಆಗುವುದಿಲ್ಲ, ಆದರೆ ದೊಡ್ಡ ಬದಲಾವಣೆಯ ಮೊದಲ ಹೆಜ್ಜೆ ಒಂದು ದಿನದಲ್ಲೇ ಇಡಬಹುದು. ನೀವು ಇಂದು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಮುಂದಿನ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಆದ್ದರಿಂದ ಇಂದಿನ ದಿನದಲ್ಲಿ 3 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಮೊದಲನೆಯದು, ಆತುರದ ನಿರ್ಧಾರ ಬೇಡ. ಎರಡನೆಯದು, ಹಣದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಮೂರನೆಯದು, ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಮ್ಮ ಇಷ್ಟದಂತೆ ನಡೆಯದೇ ಇರಬಹುದು.
ಆದರೆ ಪ್ರತಿಯೊಂದು ಪರಿಸ್ಥಿತಿಗೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎನ್ನುವುದು ನಿಮ್ಮ ಕೈಯಲ್ಲಿದೆ. ಸಮಸ್ಯೆ ಬಂದಾಗ ಕುಗ್ಗುವುದು ಸುಲಭ, ಆದರೆ ಅದೇ ಸಮಸ್ಯೆಯಿಂದ ಪಾಠ ಕಲಿದು ಮುಂದೆ ಹೋಗುವುದು ನಿಮ್ಮ ಶಕ್ತಿ. ಇಂದು ಯಾರಾದರೂ ನಿಮ್ಮನ್ನು ನೋಯಿಸಿದರೆ ಆ ನೋವನ್ನು ಇಡೀ ದಿನ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ನಿಮ್ಮ ಮೌಲ್ಯವನ್ನು ಪ್ರಶ್ನಿಸಬೇಡಿ. ಯಾರಾದರೂ ನಿಮ್ಮ ಕನಸನ್ನು ತಿರಸ್ಕರಿಸಿದರೆ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ನಿಮ್ಮ ಜೀವನದ ದಾರಿ ನಿಮ್ಮದೇ. ನಿಧಾನವಾಗಿರಬಹುದು, ಆದರೆ ಮುಂದೆ ಸಾಗುತ್ತಿದ್ದರೆ ಸಾಕು. ಇತರರ ಜೀವನದ ವೇಗವನ್ನು ನೋಡಿ ನಿಮ್ಮ ಜೀವನವನ್ನು ಅಳೆಯಬೇಡಿ. ಕೆಲವರು ಬೇಗ ಯಶಸ್ಸು ಪಡೆಯುತ್ತಾರೆ, ಕೆಲವರಿಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಮುಖ್ಯವಾದುದು ನೀವು ನಿಮ್ಮ ದಾರಿಯಲ್ಲಿ ನಿಲ್ಲದೆ ಸಾಗುತ್ತಿರುವಿರಾ ಎನ್ನುವುದು. 10ನೇ ಆಗಸ್ಟ್ 2026 ಮೀನ ರಾಶಿಯವರಿಗೆ ಇದೇ ಒಂದು ಸುಂದರ ಸಂದೇಶವನ್ನು ನೀಡುವ ದಿನವಾಗಿರಲಿ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಿ, ನಿಮ್ಮ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡಿ, ಹಣವನ್ನು ಜಾಗರೂಕತೆಯಿಂದ ನಿರ್ವಹಿಸಿ, ನಿಮ್ಮವರನ್ನು ಗೌರವಿಸಿ ಮತ್ತು ನಿಮ್ಮ ಗುರಿಯ ಕಡೆಗೆ ಒಂದು ಹೆಜ್ಜೆ ಮುಂದೆ ಇಡಿ. ಇಂದಿನ ದಿನ ನಿಮ್ಮ ಕೈಯಲ್ಲಿರುವ ಅವಕಾಶವನ್ನು ಗುರುತಿಸುವ ದಿನ. ನಿಮ್ಮ ಜೀವನವನ್ನು ಬದಲಿಸುವ ದೊಡ್ಡ ಘಟನೆಗಾಗಿ ಕಾಯುವುದಕ್ಕಿಂತ ನಿಮ್ಮ ಜೀವನವನ್ನು ಬದಲಿಸುವ ಸಣ್ಣ ಕೆಲಸವನ್ನು ಇಂದು ಪ್ರಾರಂಭಿಸಿ. ಮೀನ ರಾಶಿಯವರೇ, ಈಗ ನಿಮ್ಮ ಜೀವನದ ಇನ್ನೊಂದು ಬಹಳ ಮುಖ್ಯವಾದ ಭಾಗದ ಬಗ್ಗೆ ನೋಡೋಣ. ಅದು ನಿಮ್ಮ ಕುಟುಂಬ ಮತ್ತು ನಿಮ್ಮ ಮನಸ್ಸಿನ ನೆಮ್ಮದಿ. ಹಣ ಸಂಪಾದಿಸುವುದು, ಕೆಲಸದಲ್ಲಿ ಯಶಸ್ಸು ಪಡೆಯುವುದು, ಬಿಸಿನೆಸ್ ಬೆಳೆಸುವುದು ಇವೆಲ್ಲವೂ ಜೀವನದಲ್ಲಿ ಮುಖ್ಯವೇ. ಆದರೆ ಮನೆಗೆ ಬಂದಾಗ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಹೊರಗಿನ ಯಶಸ್ಸು ಕೂಡ ಸಂಪೂರ್ಣ ಸಂತೋಷ ಕೊಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ 10ನೇ ಆಗಸ್ಟ್ 2026 ರಂದು ಮೀನ ರಾಶಿಯವರು ತಮ್ಮ ಕುಟುಂಬದ ಸಂಬಂಧಗಳಿಗೂ ಸ್ವಲ್ಪ ಹೆಚ್ಚಿನ ಸಮಯ ಕೊಡುವುದು ಒಳ್ಳೆಯದು. ಮನೆಯಲ್ಲಿರುವ ಒಬ್ಬ ವ್ಯಕ್ತಿಯ ಜೊತೆ ನೀವು ಬಹಳ ದಿನಗಳಿಂದ ಸರಿಯಾಗಿ ಮಾತನಾಡದೇ ಇರಬಹುದು. ಕಾರಣ ದೊಡ್ಡದಾಗಿರಬೇಕೆಂದಿಲ್ಲ. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ಮಾತಿನ ನೋವು ಅಥವಾ ಯಾವುದೋ ಹಳೆಯ ಘಟನೆ ಕಾರಣವಾಗಿರಬಹುದು. ಆದರೆ ನೀವು ಮನಸ್ಸಿನಲ್ಲಿ ಅದನ್ನು ಇಟ್ಟುಕೊಂಡಿದ್ದರೆ ಆ ವಿಷಯ ಮತ್ತೆ ಮತ್ತೆ ನೆನಪಿಗೆ ಬರುತ್ತಿರಬಹುದು. ಇಂತಹ ಸಂದರ್ಭದಲ್ಲಿ ಯಾರು ಮೊದಲು ಮಾತನಾಡಬೇಕು ಎನ್ನುವುದಕ್ಕಿಂತ ಸಂಬಂಧವನ್ನು ಉಳಿಸಿಕೊಳ್ಳುವುದು ಮುಖ್ಯ ಎಂದು ಯೋಚಿಸಿ. ನೀವು ಒಂದು ಸಣ್ಣ ಮಾತಿನಿಂದ ಆರಂಭಿಸಿದರೂ ಸಾಕು. ಕೆಲವೊಮ್ಮೆ ಒಂದು ಸಾಮಾನ್ಯ ಪ್ರಶ್ನೆ ಕೂಡ ಹಳೆಯ ಮೌನವನ್ನು ಮುರಿಯಬಹುದು. ಮೀನ ರಾಶಿಯವರು ಭಾವನೆಗಳನ್ನು ತುಂಬಾ ಆಳವಾಗಿ ಅನುಭವಿಸುವವರು. ನಿಮ್ಮ ಮನಸ್ಸಿಗೆ ಯಾರಾದರೂ ಹತ್ತಿರವಾದರೆ ಅವರ ಬಗ್ಗೆ ನೀವು ತುಂಬಾ ಕಾಳಜಿ ವಹಿಸುತ್ತೀರಿ. ಅವರು ಸಂತೋಷವಾಗಿದ್ದರೆ ನೀವು ಸಂತೋಷವಾಗುತ್ತೀರಿ. ಅವರು ನೋವಿನಲ್ಲಿ ಇದ್ದರೆ ಅದರ ಪರಿಣಾಮ ನಿಮ್ಮ ಮೇಲೂ ಆಗಬಹುದು. ಆದರೆ ಪ್ರತಿಯೊಬ್ಬರ ಸಮಸ್ಯೆಯನ್ನು ನಿಮ್ಮ ಸಮಸ್ಯೆಯನ್ನಾಗಿ ಮಾಡಿಕೊಂಡರೆ ನಿಮ್ಮ ಮನಸ್ಸು ದಣಿದು ಹೋಗಬಹುದು. ಆದ್ದರಿಂದ ಸಹಾಯ ಮಾಡಿ, ಪ್ರೀತಿ ನೀಡಿ, ಆದರೆ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಯೊಬ್ಬರ ಸಲಹೆ ನಿಮಗೆ ಈ ದಿನದಲ್ಲಿ ಉಪಯೋಗವಾಗಬಹುದು. ಅವರು ಹೇಳುವ ಪ್ರತಿಯೊಂದು ಮಾತು ನಿಮಗೆ ಇಷ್ಟವಾಗದೇ ಇರಬಹುದು, ಆದರೆ ಅವರು ತಮ್ಮ ಅನುಭವದಿಂದ ಹೇಳುತ್ತಿರುವುದನ್ನು ಒಮ್ಮೆ ಯೋಚಿಸಿ. ಕೆಲವೊಮ್ಮೆ ನಾವು ಹೊಸ ದಾರಿಯನ್ನು ಹುಡುಕುವಾಗ ಈಗಾಗಲೇ ಆ ದಾರಿಯಲ್ಲಿ ನಡೆದವರ ಅನುಭವ ನಮಗೆ ಉಪಯೋಗವಾಗುತ್ತದೆ. ಮನೆಯಲ್ಲಿನ ಖರ್ಚುಗಳ ಬಗ್ಗೆ ಕೂಡ ಚರ್ಚೆ ನಡೆಯಬಹುದು. ದೊಡ್ಡ ಖರೀದಿ, ಮನೆಗೆ ಸಂಬಂಧಿಸಿದ ಕೆಲಸ ಅಥವಾ ಕುಟುಂಬದ ಯಾವುದಾದರೂ ಅಗತ್ಯ ಖರ್ಚು ನಿಮ್ಮ ಮುಂದೆ ಬರಬಹುದು. ಈ ಸಂದರ್ಭದಲ್ಲಿ ಒಬ್ಬರೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಮನೆಯವರ ಜೊತೆ ಚರ್ಚಿಸಿ. ಅಗತ್ಯ ಮತ್ತು ಆಸೆ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿ. ಈಗ ಬೇಕಾಗಿರುವುದನ್ನು ಮೊದಲು ಮಾಡಿ, ನಂತರ ಮಾಡಬಹುದಾದ ಕೆಲಸವನ್ನು ಸ್ವಲ್ಪ ಮುಂದೂಡಬಹುದು. ಇನ್ನು ಪ್ರೀತಿಯ ವಿಚಾರಕ್ಕೆ ಬಂದರೆ ಮೀನ ರಾಶಿಯವರ ಮನಸ್ಸಿನಲ್ಲಿ ಭಾವನೆಗಳು ಹೆಚ್ಚು ಬಲವಾಗಿರಬಹುದು. ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಅವರಿಂದ ಬರುವ ಸಣ್ಣ ಪ್ರತಿಕ್ರಿಯೆಯನ್ನು ಹೆಚ್ಚು ಗಮನಿಸುತ್ತೀರಿ. ಅವರು ಸಾಗೆ ತಡವಾಗಿ ರಿಪ್ಲೈ ಮಾಡಿದರೆ ಏನಾಯಿತು ಎಂದು ಯೋಚಿಸುತ್ತೀರಿ. ಅವರು ಒಂದು ದಿನ ಕಡಿಮೆ ಮಾತನಾಡಿದರೆ ನಿಮ್ಮ ಬಗ್ಗೆ ಏನಾದರೂ ತಪ್ಪಾಗಿ ಭಾವಿಸಿದ್ದಾರೆಯೇ ಎಂದು ಯೋಚಿಸುತ್ತೀರಿ. ಆದರೆ ಪ್ರತಿಯೊಂದು ವಿಷಯಕ್ಕೂ ನಿಮ್ಮ ಬಗ್ಗೆ ಸಂಬಂಧವಿರಬೇಕೆಂದಿಲ್ಲ. ಎದುರಿನ ವ್ಯಕ್ತಿಗೂ ಅವರದೇ ಜೀವನ, ಕೆಲಸ ಮತ್ತು ಸಮಸ್ಯೆಗಳು ಇರುತ್ತವೆ. ಆದ್ದರಿಂದ ಪ್ರೀತಿಯಲ್ಲಿ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಸಂಬಂಧದಲ್ಲಿ ನಂಬಿಕೆ ಇರಲಿ, ಆದರೆ ನಂಬಿಕೆ ಎಂದರೆ ಕಣ್ಣು ಮುಚ್ಚಿ ಎಲ್ಲವನ್ನು ಒಪ್ಪಿಕೊಳ್ಳುವುದು ಅಲ್ಲ. ಎದುರಿನ ವ್ಯಕ್ತಿಯ ವರ್ತನೆ, ಗೌರವ ಮತ್ತು ಪ್ರಾಮಾಣಿಕತೆಯನ್ನು ಗಮನಿಸಿ. ಒಳ್ಳೆಯ ಸಂಬಂಧದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಗೌರವಿಸಬೇಕು. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯ ಜೊತೆ ಒಂದು ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಮಾಡಲು ಈ ದಿನವನ್ನು ಬಳಸಬಹುದು. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ನಿಮ್ಮ ಗುರಿಗಳು ಏನು, ಹಣಕಾಸಿನ ವಿಚಾರ ಹೇಗೆ ನೋಡಿಕೊಳ್ಳಬೇಕು, ಕುಟುಂಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಮಾತನಾಡಬಹುದು. ಸಂಬಂಧ ಎಂದರೆ ಕೇವಲ ಪ್ರೀತಿ ಮತ್ತು ಮಾತುಕತೆ ಮಾತ್ರವಲ್ಲ. ಒಬ್ಬರ ಭವಿಷ್ಯವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಮದುವೆಯಾಗಲು ಯೋಚಿಸುತ್ತಿರುವ ಮೀನ ರಾಶಿಯವರು ಈ ದಿನದಲ್ಲಿ ಕುಟುಂಬದವರ ಜೊತೆ ಮಾತನಾಡಬಹುದು. ಆದರೆ ಯಾವುದೇ ಸಂಬಂಧವನ್ನು ಕೇವಲ ರಾಶಿ ಅಥವಾ ಜ್ಯೋತಿಷ್ಯದ ಆಧಾರದ ಮೇಲೆ ಅಂತಿಮವಾಗಿ ನಿರ್ಧರಿಸುವುದಕ್ಕಿಂತ ವ್ಯಕ್ತಿಯ ಸ್ವಭಾವ, ಮೌಲ್ಯಗಳು,
ಜೀವನದ ಗುರಿಗಳು ಮತ್ತು ಪರಸ್ಪರ ಹೊಂದಾಣಿಕೆಯನ್ನು ಗಮನಿಸುವುದು ಮುಖ್ಯ. ಇನ್ನು ಒಂಟಿಯಾಗಿರುವವರಿಗೆ ಒಂದು ವಿಷಯ: ನೀವು ಒಂಟಿಯಾಗಿದ್ದೀರಿ ಎಂದರೆ ನಿಮ್ಮ ಜೀವನ ಅಪೂರ್ಣ ಎಂದು ಅರ್ಥವಲ್ಲ. ಕೆಲವೊಮ್ಮೆ ಸರಿಯಾದ ವ್ಯಕ್ತಿ ಜೀವನಕ್ಕೆ ಬರುವ ಮೊದಲು ನಾವು ನಮ್ಮನ್ನೇ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಳಿ. ನಿಮ್ಮ ಕರಿಯರ್, ಬಿಸ್ನೆಸ್ ಅಥವಾ ಪರ್ಸನಲ್ ಗ್ರೋತ್ ಮೇಲೆ ಗಮನ ಕೊಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ನೀವು ನಿಮ್ಮನ್ನೇ ಕಳೆದುಕೊಳ್ಳದೆ ಆ ಸಂಬಂಧವನ್ನು ಬೆಳೆಸಲು ಸಾಧ್ಯವಾಗುತ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನದಲ್ಲಿ ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಗಮನ ಕೊಡಬೇಕು ಎನ್ನುವ ಸಾಮಾನ್ಯ ಸಂದೇಶವನ್ನು ತೆಗೆದುಕೊಳ್ಳಬಹುದು. ತುಂಬಾ ಯೋಚನೆ ಮಾಡುವುದು, ಸರಿಯಾಗಿ ನಿದ್ರೆ ಮಾಡದಿರುವುದು, ಕೆಲಸದ ಒತ್ತಡವನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುವುದು ಇವೆಲ್ಲವೂ ದಣಿವಿಗೆ ಕಾರಣವಾಗಬಹುದು. ಆದ್ದರಿಂದ ದಿನದಲ್ಲಿ ಸ್ವಲ್ಪ ಸಮಯ ನಿಮ್ಮಿಗಾಗಿ ಮೀಸಲಿಡಿ. ಬೆಳಗ್ಗೆ ಸ್ವಲ್ಪ ನಡೆಯುವುದು, ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು ಮತ್ತು ರಾತ್ರಿ ಸಮಯಕ್ಕೆ ನಿದ್ರೆಗೆ ಹೋಗುವುದು ಇಂತಹ ಸರಳ ಅಭ್ಯಾಸಗಳು ಬಹಳ ಮುಖ್ಯ. ಇವು ಜ್ಯೋತಿಷ್ಯದ ಪರಿಹಾರಗಳಲ್ಲ, ಸಾಮಾನ್ಯ ಆರೋಗ್ಯಕರ ಜೀವನ ಶೈಲಿಯ ಭಾಗಗಳು. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ನಿರ್ದಿಷ್ಟ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಮುಖ್ಯ. ಮೀನ ರಾಶಿಯವರೇ, ನಿಮ್ಮ ಮನಸ್ಸು ಶಾಂತವಾಗಿರಲು ಒಂದು ಸರಳ ಅಭ್ಯಾಸವನ್ನು ಆರಂಭಿಸಬಹುದು. ರಾತ್ರಿ ಮಲಗುವ ಮೊದಲು ಇಡೀ ದಿನದಲ್ಲಿ ನಡೆದ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಅದು ತುಂಬಾ ಸಣ್ಣ ವಿಷಯವಾಗಿದ್ದರೂ ಪರವಾಗಿಲ್ಲ. ಯಾರಾದರೂ ನಿಮಗೆ ಸಹಾಯ ಮಾಡಿರಬಹುದು, ನೀವು ಒಂದು ಕೆಲಸವನ್ನು ಪೂರ್ಣಗೊಳಿಸಿರಬಹುದು, ನಿಮ್ಮ ಕುಟುಂಬದ ಜೊತೆ ಸಂತೋಷವಾಗಿ ಮಾತನಾಡಿರಬಹುದು. ಇಂತಹ ಸಣ್ಣ ವಿಷಯಗಳನ್ನು ಗಮನಿಸುವ ಅಭ್ಯಾಸ ನಿಮ್ಮ ಮನಸ್ಸಿನ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ವಿದ್ಯಾರ್ಥಿಗಳಿಗೆ ಮತ್ತೆ ಒಂದು ಮುಖ್ಯವಾದ ವಿಷಯ: ಓದಲು ಕುಳಿತಾಗ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗುತ್ತಿದ್ದರೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ಮೊದಲು ಏಕೆ ಕಾನ್ಸಂಟ್ರೇಷನ್ ಆಗುತ್ತಿಲ್ಲ ಎಂದು ನೋಡಿ. ಮೊಬೈಲ್ ಕಾರಣವೇ? ನಿದ್ರೆ ಕಡಿಮೆಯೇ? ವಿಷಯ ಅರ್ಥವಾಗುತ್ತಿಲ್ಲವೇ? ಅಥವಾ ಪರೀಕ್ಷೆಯ ಭಯವೇ? ಕಾರಣವನ್ನು ಕಂಡುಕೊಂಡರೆ ಪರಿಹಾರ ಕಂಡುಕೊಳ್ಳುವುದು ಸುಲಭ. ಪರೀಕ್ಷೆಯ ಭಯ ಇರುವ ವಿದ್ಯಾರ್ಥಿಗಳು ಒಂದು ದೊಡ್ಡ ಸಿಲೆಬಸ್ ನೋಡಿ ಹೆದರಬೇಡಿ. ಅದನ್ನು ಸಣ್ಣ ಭಾಗಗಳಾಗಿ ವಿಭಜಿಸಿ. ಇಂದು ಒಂದು ಚಾಪ್ಟರ್, ನಂತರ ರಿವಿಷನ್, ನಂತರ ಕ್ವೆಶ್ಚನ್ಸ್ ಪ್ರಾಕ್ಟೀಸ್. ಹೀಗೆ ಸಣ್ಣ ಗುರಿಗಳನ್ನು ಇಟ್ಟುಕೊಂಡರೆ ದೊಡ್ಡ ಗುರಿ ಕೂಡ ಸುಲಭವಾಗುತ್ತದೆ. ಉದ್ಯೋಗ ಹುಡುಕುತ್ತಿರುವ ಯುವಕರಿಗೆ ಕೂಡ ಇದೇ ನಿಯಮ ಅನ್ವಯಿಸುತ್ತದೆ. ಒಂದೇ ದಿನದಲ್ಲಿ ಜಾಬ್ ಸಿಗಬೇಕು ಎಂದು ನಿರೀಕ್ಷಿಸುವುದಕ್ಕಿಂತ ಪ್ರತಿದಿನ ಕೆಲವು ಅಪ್ಲಿಕೇಶನ್ಸ್ ಕಳುಹಿಸಿ, ಕೆಲವು ಹೊಸ ವಿಷಯ ಕಲಿತು ಇಂಟರ್ವ್ಯೂ ಪ್ರಿಪರೇಷನ್ ಮಾಡಿ. ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿರಿಸಿ. ಮೀನ ರಾಶಿಯವರಿಗೆ ಕೆಲವೊಮ್ಮೆ ಒಂದು ಸಮಸ್ಯೆ ಇರುತ್ತದೆ: ನೀವು ಒಂದು ಕೆಲಸವನ್ನು ಪ್ರಾರಂಭಿಸುವ ಮುನ್ನವೇ ಅದರ ಫಲಿತಾಂಶದ ಬಗ್ಗೆ ತುಂಬಾ ಯೋಚಿಸುತ್ತೀರಿ. ಇದು ಸಕ್ಸಸ್ಫುಲ್ ಆಗದಿದ್ದರೆ, ಹಣ ಹೋದರೆ, ಜನ ಏನು ಹೇಳುತ್ತಾರೆ ಎಂಬ ಪ್ರಶ್ನೆಗಳು ನಿಮ್ಮನ್ನು ಆರಂಭಿಸುವುದರಿಂದಲೇ ತಡೆಯಬಹುದು. ಆದರೆ ಯಾವುದೇ ಹೊಸ ಕೆಲಸದಲ್ಲಿ 100% ಗ್ಯಾರಂಟಿ ಇರುವುದಿಲ್ಲ. ಆದ್ದರಿಂದ ರಿಸ್ಕ್ ಅನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಣ್ಣ ಹೆಜ್ಜೆಯಿಂದ ಆರಂಭಿಸುವುದು ಉತ್ತಮ. 10ನೇ ಆಗಸ್ಟ್ನಲ್ಲಿ ನಿಮ್ಮ ಮನಸ್ಸಿಗೆ ಬರುವ ಹೊಸ ಆಲೋಚನೆಗಳಲ್ಲಿ ಯಾವುದಾದರೂ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ್ದರೆ ಅದನ್ನು ಬರೆಯಿಟ್ಟುಕೊಳ್ಳಿ. ತಕ್ಷಣ ಆಕ್ಷನ್ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಆದರೆ ಆ ಆಲೋಚನೆಯನ್ನು ಮರೆಯಬೇಡಿ. ಕೆಲವು ಬಾರಿ ಇಂದು ಬಂದ ಒಂದು ಸಣ್ಣ ಐಡಿಯಾ ಕೆಲವು ತಿಂಗಳ ನಂತರ ದೊಡ್ಡ ಅವಕಾಶವಾಗಬಹುದು. ಇಂದು ಸ್ನೇಹಿತರ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಯಶಸ್ಸನ್ನು ನಿಜವಾಗಿಯೂ ಬಯಸುವ ಸ್ನೇಹಿತರು ನಿಮ್ಮ ತಪ್ಪನ್ನು ಕೂಡ ಹೇಳುತ್ತಾರೆ. ಆದರೆ ನಿಮ್ಮನ್ನು ಯಾವಾಗಲೂ ಕೆಳಗೆಳೆಯುವವರ ಮಾತನ್ನು ಅತಿಯಾಗಿ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಸ್ನೇಹಿತ ಎಂದರೆ ನಿಮ್ಮ ಪ್ರತಿಯೊಂದು ಮಾತಿಗೂ ಒಪ್ಪಿಕೊಳ್ಳುವವನು ಅಲ್ಲ, ನಿಮ್ಮ ಬೆಳವಣಿಗೆಯನ್ನು ಬಯಸುವವನು. ಯಾರಾದರೂ ನಿಮ್ಮ ಬಳಿ ತಮ್ಮ ಸಮಸ್ಯೆಯನ್ನು ಹಂಚಿಕೊಂಡರೆ ಅವರ ಮಾತನ್ನು ಕೇಳಿ, ಆದರೆ ಅವರ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಜವಾಬ್ದಾರಿ ನಿಮ್ಮದಲ್ಲ. ನೀವು ಸಾಧ್ಯವಾದಷ್ಟು ಸಹಾಯ ಮಾಡಿ, ಆದರೆ ನಿಮ್ಮ ಜೀವನದ ಗುರಿಯನ್ನು ಮರೆಯಬೇಡಿ. ಇಂದು ನೀವು ತಪ್ಪಿಸಿಕೊಳ್ಳಬೇಕಾದ ಒಂದು ವಿಷಯ ಎಂದರೆ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್. ಸೋಷಿಯಲ್ ಆಯಲ್ಲಿ ಯಾರಾದರೂ ಒಂದು ಮಾತು ಹೇಳಿದರು ಎಂದು ತಕ್ಷಣ ಕಾಮೆಂಟ್ ಮಾಡಿ ಜಗಳಕ್ಕೆ ಹೋಗಬೇಡಿ. ಕೆಲಸದ ಸ್ಥಳದಲ್ಲಿ ಯಾರಾದರೂ ನಿಮ್ಮನ್ನು ಪ್ರವೋಕ್ ಮಾಡಿದರೆ ತಕ್ಷಣ ಉತ್ತರಿಸುವ ಅಗತ್ಯವಿಲ್ಲ. ನಿಮ್ಮ ಎದೆಯನ್ನು ನಿಮ್ಮ ಗುರಿಗೆ ಬಳಸಿಕೊಳ್ಳಿ. ಕೆಲವೊಮ್ಮೆ ಗೆಲ್ಲುವುದು ಎಂದರೆ ಎದುರಿನ ವ್ಯಕ್ತಿಯನ್ನು ಸೋಲಿಸುವುದು ಅಲ್ಲ. ಜಗಳಕ್ಕೆ ಹೋಗದೆ ನಿಮ್ಮ ಶಾಂತಿಯನ್ನು ಉಳಿಸಿಕೊಳ್ಳುವುದು ಒಂದು ಗೆಲುವು. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವು ಹಳೆಯ ವಿಷಯಗಳು ಮುಗಿಯುವ ಸಮಯವು ಬರಬಹುದು. ಒಂದು ಹಳೆಯ ಅಭ್ಯಾಸ, ಒಂದು ಹಳೆಯ ಭಯ, ಒಂದು ಹಳೆಯ ಸಂಬಂಧ ಅಥವಾ ಒಂದು ಹಳೆಯ ಯೋಚನೆ ನಿಮ್ಮ ಬೆಳವಣಿಗೆಯನ್ನು ತಡೆಯುತ್ತಿದ್ದರೆ ಅದನ್ನು ಬಿಡುವ ಬಗ್ಗೆ ಯೋಚಿಸಿ. ಹೊಸ ಜೀವನಕ್ಕೆ ಜಾಗ ಬೇಕಾದರೆ ಹಳೆಯ ಭಾರವನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ನೀವು ಹಿಂದೆ ಮಾಡಿದ ತಪ್ಪುಗಳನ್ನು ನೆನಪಿಸಿಕೊಂಡು ನಿಮ್ಮನ್ನೇ ದೂಷಿಸುತ್ತಿದ್ದರೆ ಅದನ್ನು ನಿಲ್ಲಿಸಿ. ತಪ್ಪು ಮಾಡದ ವ್ಯಕ್ತಿ ಯಾರೂ ಇಲ್ಲ. ತಪ್ಪಿನಿಂದ ಕಲಿಯದಿರುವುದೇ ದೊಡ್ಡ ತಪ್ಪು. ನೀವು ಹಿಂದಿನ ತಪ್ಪಿನಿಂದ ಒಂದು ಪಾಠ ಕಲಿತಿದ್ದರೆ ಆ ತಪ್ಪು ನಿಮ್ಮ ಜೀವನಕ್ಕೆ ಒಂದು ಅನುಭವವಾಗಿ ಬದಲಾಗಿದೆ.
ಈ ದಿನದ ಅತ್ಯಂತ ಮುಖ್ಯವಾದ ಸಂದೇಶವೇನೆಂದರೆ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಕೆಲಸವನ್ನು ಮಾಡಿ. ಪ್ರತಿಯೊಂದು ವಿಷಯಕ್ಕೂ ಉತ್ತರ ಕೊಡಬೇಕಿಲ್ಲ, ಪ್ರತಿಯೊಬ್ಬರನ್ನು ಇಂಪ್ರೆಸ್ ಮಾಡಬೇಕಿಲ್ಲ, ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಅಗತ್ಯವಿಲ್ಲ. ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡರೆ ಸಾಕು. ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ. ನಿಮ್ಮ ಕುಟುಂಬವನ್ನು ಗೌರವಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ಸಂಬಂಧಗಳಲ್ಲಿ ಪ್ರಾಮಾಣಿಕವಾಗಿರಿ. ನಿಮ್ಮ ಕೆಲಸದಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳಿ. ಈ 5 ವಿಷಯಗಳನ್ನು ಸರಿಯಾಗಿ ನೋಡಿಕೊಂಡರೆ ಜೀವನದ ಅನೇಕ ಸಮಸ್ಯೆಗಳನ್ನು ನೀವು ನಿಧಾನವಾಗಿ ನಿಭಾಯಿಸಬಹುದು. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯ ದಿನಗಳು ಬರಲಿ ಎಂದು ಕಾಯುತ್ತಿರುವಾಗ ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ. ಭವಿಷ್ಯದಲ್ಲಿ ನೀವು ಆಗಬೇಕು ಎಂದುಕೊಂಡಿರುವ ವ್ಯಕ್ತಿಯಂತೆ ಇಂದು ಒಂದು ಸಣ್ಣ ಕೆಲಸ ಮಾಡಿ. ನೀವು ಹೆಚ್ಚು ಹಣ ಸಂಪಾದಿಸಬೇಕು ಎಂದುಕೊಂಡಿದ್ದರೆ ಇಂದು ಒಂದು ಹೊಸ ಸ್ಕಿಲ್ ಕಲಿಯಿರಿ. ಉತ್ತಮ ಆರೋಗ್ಯ ಬೇಕೆಂದಿದ್ದರೆ ಇಂದು ನಿಮ್ಮ ಜೀವನ ಶೈಲಿಯಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿ. ಒಳ್ಳೆಯ ಸಂಬಂಧ ಬೇಕೆಂದಿದ್ದರೆ ಇಂದು ನಿಮ್ಮವರ ಜೊತೆ ಪ್ರೀತಿಯಿಂದ ಮಾತನಾಡಿ. ಯಶಸ್ಸು ಬೇಕೆಂದಿದ್ದರೆ ಇಂದು ನಿಮ್ಮ ಪ್ರಮುಖ ಕೆಲಸವನ್ನು ಮುಂದೂಡದೆ ಮುಗಿಸಿ. ಹೀಗೆ ನೋಡಿದರೆ 10ನೇ ಆಗಸ್ಟ್ 2026 ಕೇವಲ ಒಂದು ದಿನವಲ್ಲ, ನಿಮ್ಮ ಜೀವನವನ್ನು ಸ್ವಲ್ಪ ಹೆಚ್ಚು ಶಿಸ್ತಿನತ್ತ, ಸ್ವಲ್ಪ ಹೆಚ್ಚು ಶಾಂತಿಯತ್ತ ಮತ್ತು ಸ್ವಲ್ಪ ಹೆಚ್ಚು ಸ್ಪಷ್ಟತೆಯತ್ತ ಕೊಂಡೊಯ್ಯಬಹುದಾದ ಒಂದು ಅವಕಾಶ. ಮೀನ ರಾಶಿಯವರೇ, ಈಗ 10ನೇ ಆಗಸ್ಟ್ 2026 ರಂದು ನಿಮ್ಮ ದಿನದ ಆರಂಭದಿಂದ ರಾತ್ರಿ ತನಕ ಯಾವ ರೀತಿಯ ಮನಸ್ಥಿತಿ ಇರಬಹುದು ಮತ್ತು ಯಾವ ವಿಷಯಗಳಿಗೆ ಹೆಚ್ಚಿನ ಗಮನ ಕೊಡುವುದು ಒಳ್ಳೆಯದು ಎಂಬುದನ್ನು ನೋಡೋಣ. ಒಂದು ದಿನದ ಫಲವನ್ನು ಕೇವಲ ಒಂದು ಘಟನೆಗೆ ಸೀಮಿತವಾಗಿ ನೋಡುವುದಕ್ಕಿಂತ ಆ ದಿನವನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಎನ್ನುವುದೇ ಹೆಚ್ಚು ಮುಖ್ಯ. ಅದಕ್ಕಾಗಿ ಬೆಳಗ್ಗಿನಿಂದಲೇ ನಿಮ್ಮ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಸಿದ್ಧಪಡಿಸಿಕೊಳ್ಳುವುದು ಒಳ್ಳೆಯದು. ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಮನಸ್ಸಿಗೆ ಒಂದು ಹಳೆಯ ವಿಚಾರ ನೆನಪಾಗಬಹುದು. ಅದು ಹಿಂದಿನ ದಿನ ನಡೆದ ಘಟನೆ ಆಗಿರಬಹುದು ಅಥವಾ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಪ್ರಶ್ನೆಯಾಗಿರಬಹುದು. ಅಂತಹ ವಿಚಾರ ಬಂದಾಗ ಅದನ್ನು ತಕ್ಷಣ ನೆಗೆಟಿವ್ ಆಗಿ ತೆಗೆದುಕೊಳ್ಳಬೇಡಿ. ಬೆಳಗಿನ ಸಮಯದಲ್ಲಿ ಮನಸ್ಸು ಶಾಂತವಾಗಿರುವುದರಿಂದ ಹಲವು ವಿಚಾರಗಳು ನಮಗೆ ಸ್ಪಷ್ಟವಾಗಿ ಕಾಣಿಸಬಹುದು. ನಿಮಗೆ ಬಹಳ ದಿನಗಳಿಂದ ಮಾಡಬೇಕು ಎಂದು ಅನಿಸುತ್ತಿರುವ ಒಂದು ಕೆಲಸ ಇದ್ದರೆ ಅದನ್ನು ಇಂದು ಪ್ರಾರಂಭಿಸಲು ಸಣ್ಣ ಹೆಜ್ಜೆ ಇಡಿ. ಬೆಳಗ್ಗೆ ನಿಮ್ಮ ದಿನದ 3 ಪ್ರಮುಖ ಕೆಲಸಗಳನ್ನು ನಿರ್ಧರಿಸಿಕೊಳ್ಳಿ. ಎಲ್ಲ ಕೆಲಸವನ್ನು ಒಂದೇ ದಿನದಲ್ಲಿ ಮುಗಿಸಬೇಕು ಎನ್ನುವ ಒತ್ತಡ ಬೇಡ. ಮುಖ್ಯವಾದ ಕೆಲಸ ಮೊದಲು, ನಂತರ ಅಗತ್ಯವಾದ ಕೆಲಸ, ಕೊನೆಯಲ್ಲಿ ಸಮಯ ಸಿಕ್ಕರೆ ಮಾಡಬಹುದಾದ ಕೆಲಸ. ಹೀಗೆ ಆದ್ಯತೆ ನಿಗದಿಪಡಿಸಿದರೆ ನಿಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗುವುದಿಲ್ಲ. ಉದ್ಯೋಗಕ್ಕೆ ಹೋಗುವ ಮೀನ ರಾಶಿಯವರು ಬೆಳಗಿನ ಸಮಯದಲ್ಲೇ ಕೆಲಸದ ಬಗ್ಗೆ ಸ್ಪಷ್ಟತೆ ಹೊಂದಿರುವುದು ಉತ್ತಮ. ಇಂದು ಯಾವ ಕೆಲಸ ಮೊದಲು ಮಾಡಬೇಕು ಎಂಬುದನ್ನು ತಿಳಿದುಕೊಂಡು ವಾಕ್ಯ ಹೋದರೆ ದಿನದ ಒತ್ತಡ ಕಡಿಮೆಯಾಗಬಹುದು. ಯಾರಾದರೂ ನಿಮ್ಮ ಮೇಲೆ ಹೊಸ ಜವಾಬ್ದಾರಿ ಕೊಟ್ಟರೆ ಅದನ್ನು ಅರ್ಥ ಮಾಡಿಕೊಂಡು ನಂತರ ಕೆಲಸ ಪ್ರಾರಂಭಿಸಿ. ಏನೂ ಅರ್ಥವಾಗದೆ ತಕ್ಷಣ ಕೆಲಸ ಶುರು ಮಾಡುವುದಕ್ಕಿಂತ ಅಗತ್ಯವಿದ್ದರೆ ಒಂದು ಪ್ರಶ್ನೆ ಕೇಳುವುದು ಉತ್ತಮ. ಮೇಲಧಿಕಾರಿಯ ಜೊತೆ ಮಾತನಾಡಬೇಕಾದ ಪರಿಸ್ಥಿತಿ ಬಂದರೆ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳಿ. ಆದರೆ ನಿಮ್ಮ ಮಾತನ್ನು ಸಾಬೀತುಪಡಿಸಲು ಅನ್ನೆಸೆಸರಿ ಆರ್ಗ್ಯುಮೆಂಟ್ ಮಾಡುವ ಅಗತ್ಯವಿಲ್ಲ. ನೀವು ಮಾಡಿದ ಕೆಲಸದ ಬಗ್ಗೆ ಮಾಹಿತಿ ಇದ್ದರೆ ಆತ್ಮವಿಶ್ವಾಸದಿಂದ ಮಾತನಾಡಿ. ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರಶ್ನೆ ಬಂದರೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಬದಲು ಫ್ಯಾಕ್ಟ್ಸ್ ಮೂಲಕ ಉತ್ತರಿಸಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಯೊಬ್ಬರು ನಿಮ್ಮನ್ನು ಯಾವುದಾದರೂ ವಿಷಯದಲ್ಲಿ ಟೀಕಿಸಬಹುದು. ಪ್ರತಿಯೊಂದು ಟೀಕೆಯೂ ಶತ್ರುತ್ವ ಅಲ್ಲ. ಕೆಲವೊಮ್ಮೆ ನಮ್ಮ ತಪ್ಪನ್ನು ಇನ್ನೊಬ್ಬರು ಹೇಳಿದಾಗ ಅದು ನಮಗೆ ಉಪಯೋಗವಾಗಬಹುದು. ಆದ್ದರಿಂದ ಮೊದಲು ಅವರು ಹೇಳುತ್ತಿರುವುದರಲ್ಲಿ ಸತ್ಯವಿದೆಯೇ ಎಂದು ಯೋಚಿಸಿ. ತಪ್ಪಿದ್ದರೆ ಸರಿಪಡಿಸಿ, ತಪ್ಪಿಲ್ಲದಿದ್ದರೆ ಶಾಂತವಾಗಿ ನಿಮ್ಮ ಕೆಲಸ ಮುಂದುವರಿಸಿ. ವ್ಯವಹಾರ ಮಾಡುವವರಿಗೆ ಮಧ್ಯಾಹ್ನದ ಸಮಯದಲ್ಲಿ ಕಸ್ಟಮರ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಡಿಸ್ಕಷನ್ ನಡೆಯಬಹುದು. ಹೊಸ ಡೀಲ್ ಬಗ್ಗೆ ಮಾತುಕತೆ ನಡೆದರೆ ಕೇವಲ ಪ್ರಾಫಿಟ್ ಎಷ್ಟು ಬರುತ್ತದೆ ಎಂದು ನೋಡಬೇಡಿ, ಅದರ ಹಿಂದೆ ಇರುವ ರಿಸ್ಕ್ ಏನು ಎನ್ನುವುದನ್ನು ಪರಿಶೀಲಿಸಿ. ಒಂದು ಡೀಲ್ ದೊಡ್ಡದಾಗಿ ಕಾಣಬಹುದು, ಆದರೆ ಅದರ ಪೇಮೆಂಟ್ ಟರ್ಮ್ಸ್ ಸರಿಯಾಗಿಲ್ಲದಿದ್ದರೆ ಮುಂದೆ ಸಮಸ್ಯೆಯಾಗಬಹುದು. ಆದ್ದರಿಂದ ಹಣದ ವ್ಯವಹಾರದಲ್ಲಿ ಸ್ಪಷ್ಟತೆ ಬಹಳ ಮುಖ್ಯ. ಹೊಸ ಕಸ್ಟಮರ್ ಬಂದಾಗ ಅವರ ಜೊತೆ ಗೌರವದಿಂದ ಮಾತನಾಡಿ. ಕಸ್ಟಮರ್ ಸಣ್ಣ ಆರ್ಡರ್ ಕೊಟ್ಟರೂ ಅವರನ್ನು ನಿರ್ಲಕ್ಷಿಸಬೇಡಿ. ದೊಡ್ಡ ಬಿಸ್ನೆಸ್ ಕೂಡ ಕೆಲವೊಮ್ಮೆ ಸಣ್ಣ ಕಸನಿಂದಲೇ ಆರಂಭವಾಗುತ್ತದೆ. ನೀವು ಒಳ್ಳೆಯ ಸರ್ವಿಸ್ ನೀಡಿದರೆ ಕಸ್ಟಮರ್ ಮತ್ತೆ ಬರುತ್ತಾರೆ. ಇಂದಿನ ಕಾಲದಲ್ಲಿ ರಾಕ್ಗಿಂತ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕೂಡ ಬಿಸ್ನೆಸ್ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. ಹಣಕಾಸಿನ ವಿಚಾರದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಒಂದು ಖರ್ಚು ಎದುರಾಗಬಹುದು. ಅದು ಸಂಪೂರ್ಣ ಅನಿರೀಕ್ಷಿತವಾಗಿರಬೇಕೆಂದಿಲ್ಲ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ಅಗತ್ಯ ಖರ್ಚು ಆಗಿರಬಹುದು. ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಂದರೆ ಭಯಪಡಬೇಡಿ, ಆದರೆ ಅದನ್ನು ಮ್ಯಾನೇಜ್ ಮಾಡುವ ಮಾರ್ಗವನ್ನು ಹುಡುಕಿ. 1 ತಿಂಗಳ ಬಜೆಟ್ ಸಿದ್ಧಪಡಿಸುವುದು ನಿಮಗೆ ಸಹಾಯ ಮಾಡಬಹುದು. ಮೀನ ರಾಶಿಯವರು ಕೆಲವೊಮ್ಮೆ ತಮ್ಮ ಬಳಿ ಇರುವ ಹಣಕ್ಕಿಂತ ಮುಂದೆ ಬರಬಹುದಾದ ಹಣದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ.
ಉದಾಹರಣೆಗೆ ಮುಂದಿನ ವಾರ ಪೇಮೆಂಟ್ ಬರುತ್ತದೆ ಎಂದುಕೊಂಡು ಇವತ್ತೇ ಹೆಚ್ಚು ಖರ್ಚು ಮಾಡುವುದು. ಇದು ಕೆಲವೊಮ್ಮೆ ಸಮಸ್ಯೆಗೆ ಕಾರಣವಾಗಬಹುದು. ಕೈಯಲ್ಲಿ ಇರುವ ಹಣವನ್ನು ಆಧರಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಹೆಚ್ಚು ಸುರಕ್ಷಿತ. ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆ ಇದ್ದರೆ ಅದರ ಪೇಮೆಂಟ್ ಡೇಟ್ಸ್ ಅನ್ನು ಗಮನಿಸಿ. ಸಣ್ಣ ಲೇಟ್ ಪೇಮೆಂಟ್ ಕೂಡ ಮುಂದೆ ಅನ್ನೆಸೆಸರಿ ಕಾಸ್ಟ್ಗೆ ಕಾರಣವಾಗಬಹುದು. ಹಣಕಾಸಿನಲ್ಲಿ ಡಿಸಿಪ್ಲಿನ್ ಬಹಳ ಮುಖ್ಯ. ನೀವು ಎಷ್ಟು ಸಂಪಾದಿಸುತ್ತೀರಿ ಎನ್ನುವುದಕ್ಕಿಂತ ಎಷ್ಟು ಉಳಿಸಿಕೊಳ್ಳುತ್ತೀರಿ ಎನ್ನುವುದು ಮುಖ್ಯ. ಇನ್ನು ಕುಟುಂಬದ ವಿಷಯಕ್ಕೆ ಬಂದರೆ, ಮಧ್ಯಾಹ್ನ ಅಥವಾ ಸಂಜೆ ಮನೆಯವರ ಜೊತೆ ಒಂದು ಪ್ರಮುಖ ಚರ್ಚೆ ನಡೆಯಬಹುದು. ನಿಮ್ಮ ಫ್ಯೂಚರ್ ಬಗ್ಗೆ, ಕೆಲಸದ ಬಗ್ಗೆ ಅಥವಾ ಹಣದ ಬಗ್ಗೆ ಅವರು ನಿಮ್ಮ ಜೊತೆ ಮಾತನಾಡಬಹುದು. ಅವರು ನಿಮ್ಮ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಎಂದು ನಿಮಗೆ ಅನಿಸಬಹುದು. ಆದರೆ ಅವರ ಮಾತನ್ನು ಮೊದಲು ಸಂಪೂರ್ಣವಾಗಿ ಕೇಳಿ, ನಂತರ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಮನೆಯವರ ನಿರೀಕ್ಷೆ ಮತ್ತು ನಿಮ್ಮ ಕನಸು ಎರಡೂ ಒಂದೇ ಆಗಿರಬೇಕೆಂದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಎನ್ನುವುದರ ಬಗ್ಗೆ ನಿಮ್ಮದೇ ಗುರಿ ಇರಬಹುದು. ಆದರೆ ಅದನ್ನು ಕುಟುಂಬದವರಿಗೆ ವಿವರಿಸುವಾಗ ಕೋಪದಿಂದ ಮಾತನಾಡಬೇಡಿ. ನಿಮ್ಮ ಪ್ಲಾನ್ ಏನು ಎನ್ನುವುದನ್ನು ಅವರಿಗೆ ತಿಳಿಸಿ. ನನಗೆ ಇದು ಬೇಕು ಎನ್ನುವುದಕ್ಕಿಂತ ನಾನು ಇದಕ್ಕಾಗಿ ಹೀಗೆ ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಿದರೆ ಅವರು ನಿಮ್ಮನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಬಹುದು. ಮೀನ ರಾಶಿಯವರೇ, ಕುಟುಂಬದವರೊಂದಿಗೆ ಮಾತನಾಡುವಾಗ ಹಳೆಯ ವಿಷಯಗಳನ್ನು ಮತ್ತೆ ತೆಗೆದು ಜಗಳ ಮಾಡಿಕೊಳ್ಳಬೇಡಿ. ಇಂದು ನಡೆಯುತ್ತಿರುವ ವಿಷಯಕ್ಕೆ ಮಾತ್ರ ಗಮನ ಕೊಡಿ. 10 ವರ್ಷಗಳ ಹಿಂದೆ ನಡೆದ ವಿಷಯವನ್ನು ಮತ್ತೆ ನೆನಪಿಸಿ ಹಿಂದಿನ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವುದು ಯಾರಿಗೂ ಉಪಯೋಗವಿಲ್ಲ. ಪ್ರೀತಿಯ ವಿಚಾರದಲ್ಲಿ ಸಂಜೆ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಭಾವನಾತ್ಮಕವಾಗಬಹುದು. ನಿಮ್ಮ ಸಂಗಾತಿಯಿಂದ ಒಂದು ಕಾಲ್ ಅಥವಾ ಮೆಸೇಜ್ ಬರಬಹುದು. ನೀವು ಬಹಳ ದಿನಗಳಿಂದ ಮಾತನಾಡಬೇಕು ಎಂದುಕೊಂಡಿರುವ ವಿಷಯವನ್ನು ಇಂದು ಹೇಳುವ ಅವಕಾಶ ಸಿಗಬಹುದು. ಆದರೆ ನಿಮ್ಮ ಮಾತು ಸತ್ಯವಾಗಿರಲಿ, ಗೌರವದಿಂದಿರಲಿ. ಒಂದು ಸಂಬಂಧದಲ್ಲಿ ಯಾವಾಗಲೂ ಯಾರು ಸರಿ ಎಂದು ಸಾಬೀತುಪಡಿಸುವುದು ಮುಖ್ಯವಲ್ಲ. ಇಬ್ಬರೂ ಒಟ್ಟಿಗೆ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಎನ್ನುವುದೇ ಮುಖ್ಯ. ನೀವು ನಿಮ್ಮ ಓವನ್ನು ಸ್ವಲ್ಪ ಬದಿಗಿಟ್ಟರೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಸುಲಭವಾಗಿ ಪರಿಹಾರವಾಗಬಹುದು. ನೀವು ಸಿಂಗಲ್ ಆಗಿದ್ದರೆ ಸಂಜೆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಆನ್ಲೈನ್ ಮೂಲಕ ಯಾರಾದರೂ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಆದರೆ ಯಾವುದೇ ಹೊಸ ಪರಿಚಯದಲ್ಲಿ ವೈಯಕ್ತಿಕ ಮಾಹಿತಿ ಅಥವಾ ಹಣಕಾಸಿನ ವಿಷಯಗಳನ್ನು ತಕ್ಷಣ ಹಂಚಿಕೊಳ್ಳಬೇಡಿ. ವಯನಲ್ಲಿ ಯಾರಾದರೂ ಒಳ್ಳೆಯವರಂತೆ ಕಾಣುತ್ತಾರೆ ಎನ್ನುವುದರಿಂದ ಅವರು ನಿಜವಾಗಿಯೂ ಹಾಗೆಯೇ ಇರುತ್ತಾರೆ ಎಂದು ಖಚಿತವಾಗುವುದಿಲ್ಲ. ಸಮಯ ತೆಗೆದುಕೊಂಡು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸಂಜೆ ಸಮಯ ಬಹಳ ಮುಖ್ಯ. ದಿನದಲ್ಲಿ ಓದಿದ ವಿಷಯವನ್ನು ಒಮ್ಮೆ ರಿವೈಸ್ ಮಾಡಿ. ಹೊಸ ವಿಷಯವನ್ನು ಓದುವುದಕ್ಕಿಂತ ಮೊದಲು ಈಗಾಗಲೇ ಓದಿದ್ದನ್ನು ನೆನಪಿಸಿಕೊಳ್ಳಿ. ನಿಮಗೆ ಯಾವ ಟಾಪಿಕ್ ನೆನಪಿಲ್ಲವೋ ಅದನ್ನು ಮತ್ತೆ ಓದಿ. ಹೀಗೆ ರಿವಿಷನ್ ಮಾಡಿದರೆ ಮೆಮರಿ ಹೆಚ್ಚು ಬಲವಾಗಬಹುದು. ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರು ತಮ್ಮ ಸ್ನೇಹಿತರ ಮಾರ್ಕ್ಸ್ ನೋಡಿ ತಮ್ಮನ್ನು ಹೋಲಿಸಿಕೊಳ್ಳಬೇಡಿ. ನಿಮ್ಮ ಹಿಂದಿನ ಅವರ್ಸ್ಗಿಂತ ನೀವು ಎಷ್ಟು ಇಂಪ್ರೂವ್ ಆಗಿದ್ದೀರಿ ಎನ್ನುವುದನ್ನು ನೋಡಿ. ನಿನ್ನೆಗಿಂತ ಇಂದು ಸ್ವಲ್ಪ ಹೆಚ್ಚು ಕಲಿತಿದ್ದರೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ. ಇನ್ನು ದಿನದ ಕೊನೆಯ ಭಾಗದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಶಾಂತವಾಗಬಹುದು. ದಿನದಲ್ಲಿ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಕೆಲವು ವಿಷಯಗಳು ನಿಮಗೆ ಸಂತೋಷ ಕೊಡಬಹುದು, ಕೆಲವು ವಿಷಯಗಳು ಬೇಸರ ಕೊಡಬಹುದು. ಆದರೆ ಪ್ರತಿಯೊಂದು ದಿನವೂ ಪರ್ಫೆಕ್ಟ್ ಆಗಬೇಕೆಂದಿಲ್ಲ. ಕೆಲವು ದಿನಗಳು ನಮಗೆ ಯಶಸ್ಸು ಕೊಡುತ್ತವೆ, ಕೆಲವು ದಿನಗಳು ಪಾಠ ಕೊಡುತ್ತವೆ. ಎರಡೂ ಜೀವನಕ್ಕೆ ಅಗತ್ಯ. 10ನೇ ಆಗಸ್ಟ್ನ ದಿನದಲ್ಲಿ ನೀವು ಒಂದು ವಿಷಯವನ್ನು ವಿಶೇಷವಾಗಿ ಗಮನಿಸಬಹುದು. ನಿಮ್ಮ ಜೀವನದಲ್ಲಿ ನೀವು ಯಾರನ್ನು ಹೆಚ್ಚು ನಂಬಬೇಕು ಮತ್ತು ಯಾರಿಂದ ಸ್ವಲ್ಪ ದೂರ ಇರಬೇಕು ಎಂಬುದು ನಿಧಾನವಾಗಿ ಸ್ಪಷ್ಟವಾಗಬಹುದು. ಇದು ಯಾರನ್ನಾದರೂ ಶತ್ರು ಎಂದು ನೋಡುವ ವಿಷಯವಲ್ಲ. ನಿಮ್ಮ ಎನರ್ಜಿ ಮತ್ತು ಸಮಯವನ್ನು ಸರಿಯಾದ ಜನರಿಗೆ ನೀಡುವುದು ಮುಖ್ಯ. ನಿಮ್ಮ ಬಗ್ಗೆ ಒಳ್ಳೆಯದಾಗಿ ಮಾತನಾಡುವವರಿಗಿಂತ ನಿಮ್ಮ ತಪ್ಪನ್ನು ಸರಿಯಾಗಿ ಹೇಳುವವರನ್ನು ಗುರುತಿಸಿ. ನಿಮ್ಮ ಯಶಸ್ಸನ್ನು ನೋಡಿ ಖುಷಿಪಡುವವರನ್ನು ಹತ್ತಿರ ಇಟ್ಟುಕೊಳ್ಳಿ. ನಿಮ್ಮ ವೈಫಲ್ಯವನ್ನು ನೋಡಿ ಸಂತೋಷಪಡುವವರಿಂದ ಸ್ವಲ್ಪ ದೂರ ಇರುವುದು ಉತ್ತಮ. ಮೀನ ರಾಶಿಯವರಿಗೆ ಈ ದಿನದ ಮತ್ತೊಂದು ಪ್ರಮುಖ ವಿಷಯ ಆತ್ಮಗೌರವ. ಯಾರಾದರೂ ನಿಮ್ಮನ್ನು ಗೌರವಿಸದಿದ್ದರೆ ಅವರನ್ನು ಇಂಪ್ರೆಸ್ ಮಾಡಲು ನಿಮ್ಮ ಮೌಲ್ಯಗಳನ್ನು ಬದಲಾಯಿಸಬೇಡಿ. ನೀವು ಎಲ್ಲರಿಗೂ ಇಷ್ಟವಾಗಲು ಸಾಧ್ಯವಿಲ್ಲ, ಆದರೆ ನೀವು ನಿಮ್ಮ ನಡೆಗೆ ಪ್ರಾಮಾಣಿಕರಾಗಿರಬಹುದು. ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಕನಸು ಇದ್ದರೆ ಅದನ್ನು ಮತ್ತೆ ನೆನಪಿಸಿಕೊಳ್ಳಿ. ಬಾಲ್ಯದಲ್ಲಿ ನೀವು ಏನಾಗಬೇಕು ಎಂದುಕೊಂಡಿದ್ದೀರಿ. ಕೆಲವು ವರ್ಷಗಳ ಹಿಂದೆ ನೀವು ಯಾವ ಗುರಿ ಇಟ್ಟುಕೊಂಡಿದ್ದೀರಿ. ಆ ಗುರಿ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಅದನ್ನು ಮತ್ತೆ ಪರಿಶೀಲಿಸಿ. ಜೀವನದ ಪರಿಸ್ಥಿತಿ ಬದಲಾಗಿರಬಹುದು, ಗುರಿಯೂ ಬದಲಾಗಬಹುದು, ಆದರೆ ನಿಮ್ಮ ನಿಜವಾದ ಆಸೆ ಏನು ಎನ್ನುವುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಇಂದು ಒಂದು ಕಾಗದ ತೆಗೆದುಕೊಂಡು ನಿಮ್ಮ ಮುಂದಿನ 6 ತಿಂಗಳ 3 ಗುರಿಗಳನ್ನು ಬರೆಯಬಹುದು. ಒಂದು ಹಣಕ್ಕೆ ಸಂಬಂಧಿಸಿದ ಗುರಿ, ಒಂದು ಕರಿಯರ್ ಅಥವಾ ಸೆಸ್ಗೆ ಸಂಬಂಧಿಸಿದ ಗುರಿ ಮತ್ತು ಒಂದು ಪರ್ಸನಲ್ಗೆ ಸಂಬಂಧಿಸಿದ ಗುರಿ. ನಂತರ ಪ್ರತಿಯೊಂದು ಗುರಿಗೆ ಸಣ್ಣ ಸ್ಟೆಪ್ಸ್ ಬರೆಯಿರಿ. ಗುರಿ ಬರೆಯುವುದರಿಂದ ಮಾತ್ರ ಅದು ನೆರವೇರುವುದಿಲ್ಲ, ಆದರೆ ಬರೆಯುವುದರಿಂದ ನಿಮ್ಮ ಮನಸ್ಸಿಗೆ ಡೈರೆಕ್ಷನ್ ಸಿಗುತ್ತದೆ.
ಮೀನ ರಾಶಿಯವರೇ, ನೀವು ಎಷ್ಟು ಬಾರಿ ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಯೋಚಿಸಿದ್ದೀರೋ ಗೊತ್ತಿಲ್ಲ. ಆದರೆ ಬಹಳ ಬಾರಿ ಜೀವನ ಬದಲಾಗುವ ಮೊದಲು ನಮ್ಮ ಅಭ್ಯಾಸಗಳು ಬದಲಾಗಬೇಕು. ಬೆಳಗ್ಗೆ ತಡವಾಗಿ ಎದ್ದು ದಿನವಿಡೀ ಒನಲ್ಲಿ ಸಮಯ ಕಳೆದು ಕೆಲಸವನ್ನು ಮುಂದೂಡಿ ನಂತರ ಯಶಸ್ಸು ಬೇಕೆಂದು ಬಯಸಿದರೆ ಅದು ಕಷ್ಟ. ಸಣ್ಣ ಅಭ್ಯಾಸಗಳನ್ನು ಬದಲಾಯಿಸಿದಾಗ ಜೀವನದ ದಿಕ್ಕು ನಿಧಾನವಾಗಿ ಬದಲಾಗುತ್ತದೆ. ಆದ್ದರಿಂದ 10ನೇ ಆಗಸ್ಟ್ 2026 ರಂದು ಒಂದು ಸಣ್ಣ ಪ್ರತಿಜ್ಞೆ ಮಾಡಿಕೊಳ್ಳಿ. ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ನನ್ನ ಹಣವನ್ನು ಯೋಚಿಸದೆ ಖರ್ಚು ಮಾಡುವುದಿಲ್ಲ. ನನ್ನನ್ನು ಗೌರವಿಸದವರ ಹಿಂದೆ ಓಡುವುದಿಲ್ಲ. ನನ್ನ ಗುರಿಯನ್ನು ಬಿಟ್ಟು ಬಿಡುವುದಿಲ್ಲ. ನನ್ನ ತಪ್ಪಿನಿಂದ ಕಲಿಯುತ್ತೇನೆ. ನನ್ನ ಕುಟುಂಬವನ್ನು ಗೌರವಿಸುತ್ತೇನೆ. ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೇನೆ. ಈ ಮಾತುಗಳನ್ನು ಕೇವಲ ಕೇಳುವುದಕ್ಕಲ್ಲ, ಜೀವನದಲ್ಲಿ ಅನುಸರಿಸಲು ಪ್ರಯತ್ನಿಸಿ. ಮೀನ ರಾಶಿಯವರೇ, ನಿಮ್ಮ ಮುಂದೆ ಇನ್ನೂ ಅನೇಕ ಅವಕಾಶಗಳು ಇರಬಹುದು. ಇಂದು ಕಾಣಿಸದ ದಾರಿ ನಾಳೆ ಕಾಣಿಸಬಹುದು. ಇಂದು ಸಿಗದ ಉತ್ತರ ಕೆಲವು ದಿನಗಳ ನಂತರ ಸಿಗಬಹುದು. ಆದ್ದರಿಂದ ಒಂದು ಕೆಟ್ಟ ದಿನವನ್ನು ನೋಡಿ ಇಡೀ ಜೀವನ ಕೆಟ್ಟದ್ದು ಎಂದು ನಿರ್ಧರಿಸಬೇಡಿ. ನಿಮ್ಮ ಜೀವನದ ಒಂದು ಅಧ್ಯಾಯ ಮುಗಿದರೆ ಇನ್ನೊಂದು ಅಧ್ಯಾಯ ಆರಂಭವಾಗಬಹುದು. ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ದಾರಿ ಹುಡುಕಬಹುದು. ಒಂದು ವ್ಯಕ್ತಿ ನಿಮ್ಮ ಜೀವನದಿಂದ ದೂರವಾದರೆ ನಿಮ್ಮ ಜೀವನ ಅಲ್ಲಿಯೇ ಮುಗಿಯುವುದಿಲ್ಲ. ಒಂದು ಸೆಸ್ನಲ್ಲಿ ಲಾಸ್ ಬಂದರೆ ನಿಮ್ಮ ಸಾಮರ್ಥ್ಯ ಮುಗಿದಿಲ್ಲ. ಒಂದು ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ನಿಮ್ಮ ಭವಿಷ್ಯ ಮುಗಿದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಏನು ಮಾಡಬಹುದು ಎನ್ನುವುದೇ ಮುಖ್ಯ. 10ನೇ ಆಗಸ್ಟ್ 2026 ನಿಮಗೆ ಒಂದು ಸಣ್ಣ ನೆನಪನ್ನು ಕೊಡಲಿ. ನಿಮ್ಮ ಭವಿಷ್ಯದ ಬಗ್ಗೆ ಭಯಪಡುವುದಕ್ಕಿಂತ ಅದಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿ. ನಿಮ್ಮ ಹಿಂದಿನ ಬಗ್ಗೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಅದರಿಂದ ಪಾಠ ಕಲಿಯಿರಿ. ಇತರರ ಜೀವನವನ್ನು ನೋಡಿ ಅಸೂಯೆಪಡುವುದಕ್ಕಿಂತ ನಿಮ್ಮ ಜೀವನವನ್ನು ಸುಧಾರಿಸಲು ಪ್ರಯತ್ನಿಸಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಗುರಿ ಇದ್ದರೆ ಅದನ್ನು ಗೌರವಿಸಿ. ನಿಮ್ಮ ಹೃದಯದಲ್ಲಿ ಒಂದು ಒಳ್ಳೆಯ ಕನಸು ಇದ್ದರೆ ಅದಕ್ಕಾಗಿ ಕೆಲಸ ಮಾಡಿ. ನಿಮ್ಮ ಕುಟುಂಬದ ಬಗ್ಗೆ ಒಂದು ಜವಾಬ್ದಾರಿ ಇದ್ದರೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ. ಮೀನ ರಾಶಿಯವರೇ, ಯಶಸ್ಸು ಎಂದರೆ ಯಾವಾಗಲೂ ದೊಡ್ಡ ಹಣ ಅಥವಾ ದೊಡ್ಡ ಹೆಸರು ಅಲ್ಲ. ನಿಮ್ಮ ಕುಟುಂಬದ ಜೊತೆ ನೆಮ್ಮದಿಯಾಗಿ ಬದುಕುವುದು, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದು, ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದು ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ಇರುವುದು ಯಶಸ್ಸು. ಇಂದಿನ ದಿನದಲ್ಲಿ ನಿಮಗೆ ಎಲ್ಲವೂ ಸಿಗದೇ ಇರಬಹುದು. ಆದರೆ ನಿಮ್ಮ ಬಳಿ ಈಗಾಗಲೇ ಇರುವುದನ್ನು ಗುರುತಿಸಿ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸುವ ಜನರಿದ್ದಾರೆ. ನಿಮಗೆ ಒಂದು ಅವಕಾಶ ಇದೆ. ನಿಮ್ಮ ಬಳಿ ಕಲಿಯುವ ಸಾಮರ್ಥ್ಯ ಇದೆ. ಮತ್ತೆ ಪ್ರಯತ್ನಿಸುವ ಶಕ್ತಿ ಇದೆ. ಇವುಗಳೇ ನಿಮ್ಮ ನಿಜವಾದ ಸಂಪತ್ತು. ಹೀಗಾಗಿ ಮೀನ ರಾಶಿಯವರೇ, 10ನೇ ಆಗಸ್ಟ್ 2026 ರಂದು ನಿಮ್ಮ ದಿನವನ್ನು ಭಯದಿಂದ ಅಲ್ಲ, ನಂಬಿಕೆಯಿಂದ ಆರಂಭಿಸಿ. ಆತುರದಿಂದ ಅಲ್ಲ, ಯೋಚನೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಕೋಪದಿಂದ ಅಲ್ಲ, ಶಾಂತಿಯಿಂದ ಮಾತನಾಡಿ. ನಿರಾಶೆಯಿಂದ ಅಲ್ಲ, ಪ್ರಯತ್ನದಿಂದ ಮುಂದೆ ಸಾಗಿರಿ. ಮೀನ ರಾಶಿಯವರೇ, ಈಗ 10ನೇ ಆಗಸ್ಟ್ 2026 ರಂದು ನಿಮ್ಮ ದಿನಕ್ಕೆ ಸಂಬಂಧಿಸಿದ ಇನ್ನಷ್ಟು ಪ್ರಮುಖ ವಿಚಾರಗಳನ್ನು ನೋಡೋಣ. ಒಂದು ದಿನದ ರಾಶಿ ಭವಿಷ್ಯವನ್ನು ಕೇವಲ ಇಂದು ಹಣ ಬರುತ್ತದೆಯೇ, ಕೆಲಸ ಸಿಗುತ್ತದೆಯೇ ಅಥವಾ ಯಾರಾದರೂ ನಿಮಗೆ ಕರೆ ಮಾಡುತ್ತಾರೆಯೇ ಎಂಬ ಪ್ರಶ್ನೆಗಳಿಗೆ ಮಾತ್ರ ಸೀಮಿತ ಮಾಡಬಾರದು. ನಿಮ್ಮ ಮನಸ್ಥಿತಿ ಹೇಗಿರಬೇಕು, ಯಾವ ನಿರ್ಧಾರದಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ಅವಕಾಶವನ್ನು ಗುರುತಿಸಬೇಕು ಮತ್ತು ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ನೀವು ಏನು ಮಾಡಬಹುದು ಎನ್ನುವುದನ್ನು ಗಮನಿಸಬೇಕು. ಮೀನ ರಾಶಿಯವರೇ, ಈ ದಿನದ ಪ್ರಮುಖ ಸಂದೇಶಗಳಲ್ಲಿ ಒಂದು ನಿಮ್ಮ ನಿರ್ಧಾರಗಳಿಗೆ ಸಂಬಂಧಿಸಿದೆ. ನೀವು ಬಹಳ ಸಮಯದಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಅದರ ಎಲ್ಲ ಅಂಶಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ. ನಿಮ್ಮ ಮನಸ್ಸು ಒಂದನ್ನು ಹೇಳಬಹುದು, ನಿಮ್ಮ ಅನುಭವ ಮತ್ತೊಂದನ್ನು ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಕೇವಲ ಭಾವನೆಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ಭಾವನೆ ಮುಖ್ಯ, ಆದರೆ ವಾಸ್ತವ ಪರಿಸ್ಥಿತಿಯನ್ನು ಗಮನಿಸುವುದು ಅಗತ್ಯ. ವಿಶೇಷವಾಗಿ ಹಣ, ಉದ್ಯೋಗ, ಬಿಸಿನೆಸ್, ಮದುವೆ ಅಥವಾ ದೊಡ್ಡ ಖರೀದಿಗೆ ಸಂಬಂಧಿಸಿದ ನಿರ್ಧಾರವಾಗಿದ್ದರೆ ಒಂದು ದಿನ ಯೋಚಿಸಿ ತೆಗೆದುಕೊಂಡ ನಿರ್ಧಾರ ಕೆಲವೊಮ್ಮೆ ಒಂದು ಕ್ಷಣದ ಆತುರದ ನಿರ್ಧಾರಕ್ಕಿಂತ ಉತ್ತಮವಾಗಿರುತ್ತದೆ. ನಿಮಗೆ ಎಲ್ಲವೂ ತಕ್ಷಣ ಬೇಕೆಂದು ಅನಿಸಬಹುದು, ಆದರೆ ಜೀವನದ ಕೆಲವು ದೊಡ್ಡ ನಿರ್ಧಾರಗಳಿಗೆ ಸಮಯ ಕೊಡುವುದೇ ಸರಿಯಾದ ಮಾರ್ಗ. ಇಂದು ನಿಮ್ಮ ಬಳಿ ಒಂದು ಹೊಸ ಅವಕಾಶ ಬಂದರೆ ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸಿ. ಯಾರಾದರೂ ನಿಮಗೆ ಒಂದು ಕೆಲಸದ ಅವಕಾಶ ನೀಡಿದರೆ ಕೆಲಸದ ಸ್ವರೂಪ ಏನು ಎಂದು ಕೇಳಿ. ಯಾರಾದರೂ ಬಿಸಿನೆಸ್ ಆಪರ್ಚುನಿಟಿ ಹೇಳಿದರೆ ಹಣ ಹೇಗೆ ಬರುತ್ತದೆ ಎಂದು ತಿಳಿದುಕೊಳ್ಳಿ. ಯಾರಾದರೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದರೆ ರಿಸ್ಕ್ ಏನು ಎಂದು ತಿಳಿದುಕೊಳ್ಳಿ. ಪ್ರಶ್ನೆ ಕೇಳುವುದಕ್ಕೆ ಹೆದರಬೇಡಿ. ನೀವು ಪ್ರಶ್ನೆ ಕೇಳುತ್ತೀರಿ ಎಂದರೆ ನಿಮಗೆ ಏನೂ ಗೊತ್ತಿಲ್ಲ ಎಂದಲ್ಲ. ಸರಿಯಾದ ಪ್ರಶ್ನೆ ಕೇಳುವ ವ್ಯಕ್ತಿಯೇ ಅನೇಕ ತಪ್ಪುಗಳಿಂದ ತಪ್ಪಿಸಿಕೊಳ್ಳಬಹುದು. ಮೀನ ರಾಶಿಯವರಿಗೆ ಈ ದಿನದಲ್ಲಿ ಒಂದು ರೀತಿಯ ಒಳಗಿನ ಬದಲಾವಣೆಯ ಅನುಭವವೂ ಆಗಬಹುದು. ಹಿಂದೆ ನಿಮಗೆ ಬಹಳ ಮುಖ್ಯವಾಗಿದ್ದ ಕೆಲವು ವಿಷಯಗಳು ಈಗ ಅಷ್ಟು ಮುಖ್ಯವಾಗಿಲ್ಲ ಎಂದು ಅನಿಸಬಹುದು. ಹಿಂದೆ ಯಾರಾದರೂ ನಿಮ್ಮನ್ನು ಇಷ್ಟಪಡಬೇಕು ಎಂದು ತುಂಬಾ ಬಯಸುತ್ತಿದ್ದೀರಿ.
ಈಗ ನಿಮ್ಮ ಮನಸ್ಸಿಗೆ ನಾನು ನನ್ನ ಜೀವನದ ಮೇಲೆ ಗಮನ ಕೊಡಬೇಕು ಎನ್ನುವ ಯೋಚನೆ ಬರಬಹುದು. ಇದು ಒಳ್ಳೆಯ ಬದಲಾವಣೆ. ಎಲ್ಲರ ಅಪ್ರೂವಲ್ ಬೇಕೆಂದು ಬದುಕುವುದರಿಂದ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ನೀವು ಒಳ್ಳೆಯ ಕೆಲಸ ಮಾಡಿದರೂ ಯಾರಾದರೂ ಟೀಕಿಸುತ್ತಾರೆ, ನೀವು ತಪ್ಪು ಮಾಡಿದರೂ ಯಾರಾದರೂ ಬೆಂಬಲಿಸುತ್ತಾರೆ. ಆದ್ದರಿಂದ ಜನರ ಮಾತುಗಳಿಗಿಂತ ನಿಮ್ಮ ಮೌಲ್ಯಗಳು ಮುಖ್ಯ. ಈ ದಿನದಲ್ಲಿ ನಿಮ್ಮ ಸಮಯವನ್ನು ಯಾರಿಗೆ ಕೊಡಬೇಕು ಎನ್ನುವುದನ್ನು ಯೋಚಿಸಿ. ಕೆಲವು ಜನರ ಜೊತೆ ಮಾತನಾಡಿದ ನಂತರ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಕೆಲವು ಜನರ ಜೊತೆ ಮಾತನಾಡಿದ ನಂತರ ನಿಮ್ಮ ಮನಸ್ಸು ಇನ್ನಷ್ಟು ಗೊಂದಲವಾಗುತ್ತದೆ. ಈ ವ್ಯತ್ಯಾಸವನ್ನು ಗಮನಿಸಿ. ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಇನ್ಫ್ಲೂಯೆನ್ಸ್ ನೀಡುವ ಜನರನ್ನು ಹತ್ತಿರ ಇಟ್ಟುಕೊಳ್ಳಿ. ಆಧ್ಯಾತ್ಮಿಕವಾಗಿ ನೋಡಿದರೆ ಮೀನ ರಾಶಿಯವರಿಗೆ ಶಾಂತಿ ಮತ್ತು ಆತ್ಮಪರಿಶೀಲನೆ ಬಹಳ ಮುಖ್ಯ. ನೀವು ದೇವರನ್ನು ನಂಬುತ್ತಿದ್ದರೆ ಬೆಳಗ್ಗೆ ಅಥವಾ ಸಂಜೆ ಕೆಲವು ನಿಮಿಷ ಪ್ರಾರ್ಥನೆ ಮಾಡಬಹುದು. ನಿಮ್ಮ ನಂಬಿಕೆಯ ಪ್ರಕಾರ ದೇವರ ನಾಮಸ್ಮರಣೆ ಮಾಡಬಹುದು. ಇದು ಭವಿಷ್ಯವನ್ನು ಖಚಿತವಾಗಿ ಬದಲಾಯಿಸುತ್ತದೆ ಎಂಬುದಕ್ಕಿಂತ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಒಂದು ವೈಯಕ್ತಿಕ ಅಭ್ಯಾಸವಾಗಿ ನೋಡಬಹುದು. ಮೀನ ರಾಶಿಯವರು ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಒಂದು ಸರಳ ವಿಧಾನ ಅನುಸರಿಸಬಹುದು. ನಿಮಗೆ ಇರುವ ಚಿಂತೆಗಳನ್ನು ಒಂದು ಕಾಗದದಲ್ಲಿ ಬರೆಯಿರಿ. ನಂತರ ಪ್ರತಿಯೊಂದು ವಿಚಾರದ ಮುಂದೆ ಇದು ನನ್ನ ನಿಯಂತ್ರಣದಲ್ಲಿದೆಯೇ ಎಂದು ಕೇಳಿಕೊಳ್ಳಿ. ನಿಮ್ಮ ನಿಯಂತ್ರಣದಲ್ಲಿ ಇರುವ ವಿಷಯಕ್ಕೆ ಆಕ್ಷನ್ ತೆಗೆದುಕೊಳ್ಳಿ. ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವುದನ್ನು ಕಡಿಮೆ ಮಾಡಿ. ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸುವುದರಿಂದ ನಿಮ್ಮ ಸಮಯ ಮತ್ತು ಶಕ್ತಿ ಎರಡೂ ವ್ಯರ್ಥವಾಗುತ್ತವೆ. ಯಾರಾದರೂ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ. ಆದರೆ ನೀವು ಹೇಗೆ ನಡೆದುಕೊಳ್ಳುತ್ತೀರಿ ಎಂಬುದು ನಿಮ್ಮ ಕೈಯಲ್ಲಿದೆ. ನಾಳೆ ಏನಾಗುತ್ತದೆ ಎಂಬುದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿಲ್ಲ. ಆದರೆ ಇಂದು ನೀವು ಏನು ಮಾಡುತ್ತೀರಿ ಎಂಬುದು ನಿಮ್ಮ ಕೈಯಲ್ಲಿದೆ. ಈ ದಿನದಲ್ಲಿ ಶುಭ ಬಣ್ಣದ ಬಗ್ಗೆ ಮಾತನಾಡುವುದಾದರೆ, ಜ್ಯೋತಿಷ್ಯ ನಂಬಿಕೆಗಳಲ್ಲಿ ಮೀನ ರಾಶಿಗೆ ಹಳದಿ, ಹಸಿರು ಅಥವಾ ತಿಳಿ ಬಣ್ಣಗಳನ್ನು ಶುಭವೆಂದು ಕೆಲವರು ಪರಿಗಣಿಸುತ್ತಾರೆ. ಆದರೆ ಇದನ್ನು ಖಚಿತ ಫಲ ನೀಡುವ ನಿಯಮ ಎಂದು ತೆಗೆದುಕೊಳ್ಳಬೇಡಿ. ನಿಮಗೆ ಇಷ್ಟವಾದ ಆತ್ಮವಿಶ್ವಾಸ ನೀಡುವ ಬಣ್ಣವನ್ನು ಧರಿಸುವುದೇ ಮುಖ್ಯ. ಶುಭ ಸಂಖ್ಯೆಗಳ ವಿಷಯದಲ್ಲೂ ಇದೇ ಮಾತು ಅನ್ವಯಿಸುತ್ತದೆ. ಕೆಲವು ಜ್ಯೋತಿಷ್ಯ ಪದ್ಧತಿಗಳಲ್ಲಿ ಮೀನ ರಾಶಿಗೆ 3, 7 ಅಥವಾ 9 ಸಂಖ್ಯೆಗಳೊಂದಿಗೆ ಶುಭ ಸಂಬಂಧವನ್ನು ಹೇಳಲಾಗುತ್ತದೆ. ಆದರೆ ಯಾವುದೇ ಸಂಖ್ಯೆ ನಿಮ್ಮ ಜೀವನದಲ್ಲಿ ಖಚಿತವಾಗಿ ಹಣ ಅಥವಾ ಯಶಸ್ಸು ತರುತ್ತದೆ ಎನ್ನುವುದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಆದ್ದರಿಂದ ಇವುಗಳನ್ನು ನಂಬಿಕೆಯ ಭಾಗವಾಗಿ ಮಾತ್ರ ನೋಡಿ. ಇಂದು ಶುಭ ಸಮಯದ ಬಗ್ಗೆ ಯೋಚಿಸುವಾಗಲೂ ಒಂದು ವಿಷಯ ನೆನಪಿಡಿ. ನಿಮ್ಮ ಪ್ರಮುಖ ಕೆಲಸವನ್ನು ಕೇವಲ ಶುಭ ಸಮಯಕ್ಕಾಗಿ ಮುಂದೂಡುತ್ತಾ ಹೋಗಬೇಡಿ. ನಿಮ್ಮ ಕೆಲಸಕ್ಕೆ ಪ್ರಾಕ್ಟಿಕಲ್ ಡೆಡ್ಲೈನ್ ಇದ್ದರೆ ಅದನ್ನು ಪಾಲಿಸುವುದು ಮುಖ್ಯ. ಆಧ್ಯಾತ್ಮಿಕ ನಂಬಿಕೆ ಮತ್ತು ಪ್ರಾಯೋಗಿಕ ಜೀವನ ಎರಡನ್ನೂ ಸಮತೋಲನದಲ್ಲಿ ಇಟ್ಟುಕೊಳ್ಳಿ. ಮೀನ ರಾಶಿಯವರಿಗೆ ಇಂದು ಒಂದು ಸರಳ ಆಧ್ಯಾತ್ಮಿಕ ಅಭ್ಯಾಸ ಮಾಡಬಹುದು. ಬೆಳಗ್ಗೆ ಎದ್ದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕುಟುಂಬದವರ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ಸಾಧ್ಯವಾದರೆ ಯಾರಿಗಾದರೂ ಸಣ್ಣ ಸಹಾಯ ಮಾಡಿ. ಒಬ್ಬ ಹಸಿದ ವ್ಯಕ್ತಿಗೆ ಊಟ ನೀಡುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅಥವಾ ನಿಮ್ಮಿಂದ ಸಾಧ್ಯವಾದ ಒಳ್ಳೆಯ ಕೆಲಸ ಮಾಡುವುದು ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಹುದು. ದೇವರ ಹೆಸರನ್ನು ಹೇಳುವುದಕ್ಕಿಂತ ದೇವರು ಕಲಿಸಿದ ಒಳ್ಳೆಯ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಇನ್ನೂ ಮುಖ್ಯ. ಸತ್ಯ ಮಾತನಾಡುವುದು, ಇತರರಿಗೆ ಅನ್ಯಾಯ ಮಾಡದಿರುವುದು, ನಿಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವುದು ಮತ್ತು ಸಾಧ್ಯವಾದಷ್ಟು ಸಹಾಯ ಮಾಡುವುದು ಇವೆಲ್ಲವೂ ಒಳ್ಳೆಯ ಜೀವನದ ಭಾಗಗಳು. ಹಣದ ವಿಚಾರಕ್ಕೆ ಮತ್ತೊಮ್ಮೆ ಬರೋಣ. ನೀವು ಹಣ ಸಂಪಾದಿಸಲು ಹೊಸ ಮಾರ್ಗ ಹುಡುಕುತ್ತಿದ್ದರೆ ಈ ದಿನದಲ್ಲಿ ಒಂದು ಸ್ಕಿಲ್ ಬೇಸ್ಡ್ ಐಡಿಯಾ ಬಗ್ಗೆ ಯೋಚಿಸಬಹುದು. ನಿಮ್ಮ ಬಳಿ ಈಗಾಗಲೇ ಇರುವ ಸಾಮರ್ಥ್ಯದಿಂದ ನೀವು ಹೇಗೆ ಹೆಚ್ಚುವರಿ ಆದಾಯ ಗಳಿಸಬಹುದು ಎಂದು ಯೋಚಿಸಿ. ನಿಮಗೆ ಎಡಿಟಿಂಗ್ ಬರುತ್ತದೆಯೇ? ಡಿಸೈನ್ ಬರುತ್ತದೆಯೇ? ಸೇಲ್ಸ್ ಮಾಡಬಲ್ಲಿರಾ? ಟೀಚಿಂಗ್ ಮಾಡಬಲ್ಲಿರಾ? ಯಾವುದೇ ಸ್ಕಿಲ್ ಇದ್ದರೂ ಅದನ್ನು ಉತ್ತಮಗೊಳಿಸುವುದರ ಬಗ್ಗೆ ಯೋಚಿಸಿ. ತಕ್ಷಣ ಹಣ ಸಿಗುತ್ತದೆ ಎನ್ನುವ ಶಾರ್ಟ್ಕಟ್ ಹುಡುಕುವುದಕ್ಕಿಂತ ನಿಮ್ಮ ಅರ್ನಿಂಗ್ ಕೆಪಾಸಿಟಿ ಹೆಚ್ಚಿಸುವ ಸ್ಕಿಲ್ ಬೆಳೆಸಿಕೊಳ್ಳುವುದು ಹೆಚ್ಚು ಉಪಯೋಗವಾಗಬಹುದು. ಒಂದು ಸ್ಕಿಲ್ ಇಂದು ಕಲಿತರೆ ನಾಳೆ ಅದು ನಿಮ್ಮ ಆದಾಯದ ಮೂಲವಾಗಬಹುದು. ಉದ್ಯೋಗದಲ್ಲಿರುವವರು ತಮ್ಮ ಕರೆಂಟ್ ಆನಲ್ಲೇ ಮುಂದಿನ ಹಂತಕ್ಕೆ ಹೋಗಲು ಯಾವ ಸ್ಕಿಲ್ ಬೇಕು ಎಂದು ಯೋಚಿಸಿ. ಪ್ರಮೋಷನ್ ಬೇಕಾದರೆ ಕೇವಲ ಹೆಚ್ಚು ಕೆಲಸ ಮಾಡುವುದಷ್ಟೇ ಸಾಕಾಗುವುದಿಲ್ಲ. ನಿಮ್ಮ ರಾಗೆ ಬೇಕಾದ ಹೊಸ ಜ್ಞಾನ ಮತ್ತು ಜವಾಬ್ದಾರಿಗಳನ್ನು ಕಲಿಯಬೇಕು. ಬಿಸ್ನೆಸ್ ಮಾಡುವವರು ನಿಮ್ಮ ಸೆಸ್ನಲ್ಲಿ ಕಸ್ಟಮರ್ ಏಕೆ ಬರುತ್ತಾರೆ ಮತ್ತು ಏಕೆ ಹೋಗುತ್ತಾರೆ ಎನ್ನುವುದನ್ನು ಪರಿಶೀಲಿಸಿ ಕಸ್ಟಮರ್ ಫೀಡ್ಬ್ಯಾಕ್ ಪಡೆಯಿರಿ. ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ನಲ್ಲಿ ಯಾವ ಬದಲಾವಣೆ ಮಾಡಿದರೆ ಉತ್ತಮವಾಗಬಹುದು ಎಂದು ಯೋಚಿಸಿ. ಪ್ರತಿದಿನ ಬಿಸ್ನೆಸ್ ಬಗ್ಗೆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾಗಿಲ್ಲ. ಆದರೆ ಪ್ರತಿದಿನ ಒಂದು ಸಣ್ಣ ಇಂಪ್ರೂವ್ಮೆಂಟ್ ಮಾಡಿದರೆ ಕೆಲವು ತಿಂಗಳಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ನೀವು ತುಂಬಾ ನಿಧಾನವಾಗಿ ಸಾಗುತ್ತಿದ್ದೀರಿ ಎಂದು ಅನಿಸಬಹುದು. ಆದರೆ ನಿಧಾನವಾಗಿ ಸಾಗುವುದು ಎಂದರೆ ನಿಲ್ಲುವುದು ಅಲ್ಲ. ಒಂದು ಮರ ಬೆಳೆದು ದೊಡ್ಡದಾಗಲು ಸಮಯ ಬೇಕಾಗುತ್ತದೆ.
ಹಾಗೆಯೇ ಜೀವನದಲ್ಲೂ ಕೆಲವು ಫಲಿತಾಂಶಗಳಿಗೆ ಸಮಯ ಬೇಕಾಗುತ್ತದೆ. ನೀವು ಕಳೆದ 1 ವರ್ಷದಲ್ಲಿ ಎಷ್ಟು ಬದಲಾಗಿದ್ದೀರಿ ಎಂದು ಯೋಚಿಸಿ. ಹಿಂದೆ ನಿಮಗೆ ಕಷ್ಟವಾಗಿದ್ದ ಕೆಲವು ವಿಷಯಗಳನ್ನು ಈಗ ಸುಲಭವಾಗಿ ನಿಭಾಯಿಸುತ್ತಿರಬಹುದು. ಹಿಂದೆ ಭಯಪಟ್ಟ ವಿಷಯವನ್ನು ಈಗ ಧೈರ್ಯವಾಗಿ ಎದುರಿಸುತ್ತಿರಬಹುದು. ಇದನ್ನು ಯಶಸ್ಸು ಎಂದು ಗುರುತಿಸಿ. ನಿಮ್ಮನ್ನು ನೀವು ಸದಾ ಟೀಕಿಸುವುದನ್ನು ಕಡಿಮೆ ಮಾಡಿ. ತಪ್ಪು ಮಾಡಿದಾಗ ನಾನು ಏಕೆ ಹೀಗೆ ಮಾಡಿದೆ ಎಂದು ಮಾತ್ರ ಕೇಳಬೇಡಿ. ಮುಂದೆ ಇದೇ ತಪ್ಪು ಆಗದಂತೆ ನಾನು ಏನು ಮಾಡಬಹುದು ಎಂದು ಕೇಳಿ. ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಬಹುದು. ಇಂದು ಯಾರಾದರೂ ನಿಮ್ಮನ್ನು ನೋಯಿಸಿದರೆ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸು ಶಾಂತವಾದ ನಂತರ ಉತ್ತರಿಸಿ. ಕೋಪದಲ್ಲಿರುವಾಗ ತೆಗೆದುಕೊಂಡ ನಿರ್ಧಾರಗಳನ್ನು ನಂತರ ಬದಲಾಯಿಸಲು ಕಷ್ಟವಾಗಬಹುದು. ನಿಮ್ಮ ಕುಟುಂಬದ ಜೊತೆ ಸಮಯ ಕಳೆಯಿರಿ. ನಿಮ್ಮ ಮಕ್ಕಳಿದ್ದರೆ ಅವರ ಜೊತೆ ಮಾತನಾಡಿ. ನಿಮ್ಮ ತಂದೆ ತಾಯಿ ಇದ್ದರೆ ಅವರ ಆರೋಗ್ಯ ಮತ್ತು ಅಗತ್ಯಗಳನ್ನು ವಿಚಾರಿಸಿ. ನಿಮ್ಮ ಸಂಗಾತಿಯ ಜೊತೆ ಒಂದು ಸರಳ ಮಾತುಕತೆ ಮಾಡಿ. ಜೀವನದಲ್ಲಿ ದೊಡ್ಡ ಸಂತೋಷಗಳು ಮಾತ್ರ ಮುಖ್ಯವಲ್ಲ, ಪ್ರತಿದಿನದ ಸಣ್ಣ ಸಂತೋಷಗಳೇ ಜೀವನವನ್ನು ಸುಂದರವಾಗಿಸುತ್ತವೆ. ಈ ದಿನದಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಹಳೆಯ ವ್ಯಕ್ತಿ ನೆನಪಾಗಬಹುದು. ಅವರ ಜೊತೆ ಮತ್ತೆ ಮಾತನಾಡಬೇಕೆಂಬ ಆಸೆ ಬರಬಹುದು. ಆದರೆ ಆ ಸಂಬಂಧ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ಕೊಡುತ್ತದೆಯೇ ಎಂದು ಮೊದಲು ಯೋಚಿಸಿ. ಹಳೆಯ ನೆನಪು ಇದೆ ಎಂಬ ಕಾರಣಕ್ಕೆ ಹಳೆಯ ಸಂಬಂಧಕ್ಕೆ ಹಿಂದಿರುಗಬೇಕೆಂದಿಲ್ಲ. ಕೆಲವು ಜನರು ನಮ್ಮ ಜೀವನಕ್ಕೆ ಪಾಠ ಕಲಿಸಲು ಬರುತ್ತಾರೆ, ಶಾಶ್ವತವಾಗಿ ಉಳಿಯಲು ಅಲ್ಲ. ಮೀನ ರಾಶಿಯವರೇ, ನೀವು ಯಾರನ್ನಾದರೂ ಕಳೆದುಕೊಂಡಿದ್ದರೆ ಅದರ ನೋವು ನಿಜ. ಆದರೆ ನಿಮ್ಮ ಜೀವನ ಅಲ್ಲಿಯೇ ನಿಲ್ಲಬೇಕಾಗಿಲ್ಲ. ನೀವು ಮುಂದಕ್ಕೆ ಸಾಗಬಹುದು. ನಿಮ್ಮ ನೆನಪುಗಳನ್ನು ಗೌರವಿಸಿ, ಆದರೆ ನಿಮ್ಮ ಭವಿಷ್ಯವನ್ನು ಮರೆಯಬೇಡಿ. ಈ ದಿನದ ಮತ್ತೊಂದು ಒಳ್ಳೆಯ ಅಭ್ಯಾಸ ಎಂದರೆ ನಿಮ್ಮ ಮೊಬೈಲ್ ಯೂಸೇಜ್ ಅನ್ನು ಸ್ವಲ್ಪ ನಿಯಂತ್ರಿಸುವುದು. ಸೋಷಿಯಲ್ ಆಯಲ್ಲಿ ಇತರರ ಜೀವನವನ್ನು ನೋಡುತ್ತಾ ನಿಮ್ಮ ಜೀವನವನ್ನು ಹೋಲಿಸಿಕೊಳ್ಳಬೇಡಿ. ವಯನಲ್ಲಿ ಕಾಣಿಸುವ ಪ್ರತಿಯೊಂದು ಜೀವನವೂ ಸಂಪೂರ್ಣ ಸತ್ಯವಲ್ಲ. ಜನರು ತಮ್ಮ ಜೀವನದ ಒಳ್ಳೆಯ ಭಾಗವನ್ನು ಮಾತ್ರ ತೋರಿಸಬಹುದು. ನಿಮ್ಮ ನಿಜವಾದ ಜೀವನವನ್ನು ಅವರ ಆನ್ಲೈನ್ ಜೀವನದ ಜೊತೆ ಹೋಲಿಸುವುದು ನಿಮ್ಮ ಮನಸ್ಸಿಗೆ ಅನಗತ್ಯ ಒತ್ತಡ ನೀಡಬಹುದು. ನಿಮ್ಮ ಪ್ರೋಗ್ರೆಸ್ ಅನ್ನು ನಿಮ್ಮ ಹಿಂದಿನ ವರ್ಷನ್ ಜೊತೆ ಹೋಲಿಸಿ. ಕಳೆದ ತಿಂಗಳಿಗಿಂತ ಈ ತಿಂಗಳು ನೀವು ಏನು ಕಲಿತಿದ್ದೀರಿ? ಹಿಂದಿಗಿಂತ ನಿಮ್ಮ ಹಣಕಾಸು ಸ್ವಲ್ಪ ಉತ್ತಮವಾಗಿದೆಯೇ? ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದೀರಾ? ನಿಮ್ಮ ಕೋಪವನ್ನು ನಿಯಂತ್ರಿಸಲು ಕಲಿಯುತ್ತಿದ್ದೀರಾ? ಇವುಗಳೇ ನಿಜವಾದ ಪ್ರೋಗ್ರೆಸ್. ಮೀನ ರಾಶಿಯವರೇ, 10ನೇ ಆಗಸ್ಟ್ 2026 ರಂದು ನಿಮ್ಮ ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಬೆಳೆಸಿಕೊಳ್ಳಿ. ಪ್ರತಿಯೊಂದು ಸಮಸ್ಯೆಯನ್ನು ಶಾಪ ಎಂದು ನೋಡಬೇಡಿ. ಕೆಲವು ಸಮಸ್ಯೆಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ಪ್ರತಿಯೊಂದು ವಿಳಂಬವನ್ನು ನಿರಾಕರಣೆ ಎಂದು ನೋಡಬೇಡಿ. ಕೆಲವೊಮ್ಮೆ ವಿಳಂಬವು ನಿಮ್ಮನ್ನು ಇನ್ನೂ ಉತ್ತಮವಾದ ಅವಕಾಶಕ್ಕೆ ಸಿದ್ಧಪಡಿಸಬಹುದು. ಆದರೆ ಅದೇ ಸಮಯದಲ್ಲಿ ಎಲ್ಲವನ್ನೂ ದೇವರ ಇಚ್ಛೆ ಎಂದು ಹೇಳಿಕೊಂಡು ಪ್ರಯತ್ನವನ್ನು ನಿಲ್ಲಿಸಬೇಡಿ. ನಂಬಿಕೆ ಇರಲಿ, ಆದರೆ ಪ್ರಯತ್ನವೂ ಇರಲಿ. ಪ್ರಾರ್ಥನೆ ಇರಲಿ, ಆದರೆ ಕೆಲಸವೂ ಇರಲಿ. ಕನಸು ಇರಲಿ, ಆದರೆ ಯೋಜನೆಯೂ ಇರಲಿ. ಇದೇ ಮೀನ ರಾಶಿಯವರಿಗೆ ಈ ದಿನದ ಅತ್ಯಂತ ಮುಖ್ಯವಾದ ಸಂದೇಶ. ನಿಮ್ಮ ಜೀವನ ಬದಲಾಗಬೇಕು ಎಂದು ನೀವು ಬಯಸಿದರೆ ಮೊದಲು ನಿಮ್ಮ ದಿನ ಬದಲಾಗಬೇಕು. ನಿಮ್ಮ ದಿನ ಬದಲಾಗಬೇಕು ಎಂದರೆ ನಿಮ್ಮ ಅಭ್ಯಾಸಗಳು ಬದಲಾಗಬೇಕು. ಅಭ್ಯಾಸಗಳು ಬದಲಾಗಬೇಕು ಎಂದರೆ ನಿಮ್ಮ ನಿರ್ಧಾರಗಳು ಬದಲಾಗಬೇಕು. ಆದ್ದರಿಂದ ಇಂದು ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಿ. ಒಂದು ಅನಗತ್ಯ ಖರ್ಚು ನಿಲ್ಲಿಸಿ. 1 ಗಂಟೆ ವ್ಯರ್ಥ ಮಾಡುವುದನ್ನು ಕಡಿಮೆ ಮಾಡಿ. ಒಂದು ಹೊಸ ಸ್ಕಿಲ್ ಕಲಿಯಿರಿ. ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿ. ನಿಮ್ಮ ಕುಟುಂಬದ ಜೊತೆ ಪ್ರೀತಿಯಿಂದ ಮಾತನಾಡಿ. ನಿಮ್ಮ ಗುರಿಯ ಕಡೆಗೆ ಒಂದು ಹೆಜ್ಜೆ ಹಾಕಿ. ಇಷ್ಟು ಸಣ್ಣ ಹೆಜ್ಜೆಗಳು ಸೇರಿ ಒಂದು ದಿನ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಮೀನ ರಾಶಿಯವರೇ, ನಿಮ್ಮ ಮುಂದಿನ ದಿನಗಳು ಹೇಗಿರಬೇಕು ಎನ್ನುವುದರಲ್ಲಿ ಜ್ಯೋತಿಷ್ಯದ ನಂಬಿಕೆ ಒಂದು ಭಾಗವಾಗಿರಬಹುದು. ಆದರೆ ನಿಮ್ಮ ಜೀವನದ ನಿಜವಾದ ದಿಕ್ಕನ್ನು ನಿರ್ಧರಿಸುವಲ್ಲಿ ನಿಮ್ಮ ನಿರ್ಧಾರಗಳು, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ನಡೆ ಬಹಳ ಮುಖ್ಯ. ಆದ್ದರಿಂದ 10ನೇ ಆಗಸ್ಟ್ 2026 ರಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತು ಇಟ್ಟುಕೊಳ್ಳಿ. ನಾನು ಆತುರಪಡುವುದಿಲ್ಲ. ನಾನು ನನ್ನನ್ನು ಕಳೆದುಕೊಳ್ಳುವುದಿಲ್ಲ. ನಾನು ನನ್ನ ಗುರಿಯನ್ನು ಬಿಟ್ಟುಕೊಡುವುದಿಲ್ಲ. ನನ್ನ ತಪ್ಪಿನಿಂದ ಕಲಿಯುತ್ತೇನೆ. ನನ್ನ ಸಮಯ ಮತ್ತು ಹಣವನ್ನು ಗೌರವಿಸುತ್ತೇನೆ. ನನ್ನ ಕುಟುಂಬವನ್ನು ಗೌರವಿಸುತ್ತೇನೆ. ನನ್ನ ಭವಿಷ್ಯಕ್ಕಾಗಿ ಇಂದು ಕೆಲಸ ಮಾಡುತ್ತೇನೆ. ಈ ಮನಸ್ಥಿತಿಯೊಂದಿಗೆ ನೀವು ದಿನವನ್ನು ಆರಂಭಿಸಿದರೆ ಯಾವುದೇ ದಿನವಾದರೂ ನಿಮ್ಮ ಬೆಳವಣಿಗೆಗೆ ಒಂದು ಅವಕಾಶವಾಗಬಹುದು. ಮೀನ ರಾಶಿಯವರೇ, ಈಗ ನಾವು ಈ ದಿನದ ಮತ್ತಷ್ಟು ಆಳವಾದ ವಿಚಾರಗಳನ್ನು ನೋಡೋಣ. ಜೀವನದಲ್ಲಿ ಕೆಲವು ದಿನಗಳು ಹೊರಗೆ ನೋಡಿದಾಗ ಸಾಮಾನ್ಯವಾಗಿಯೇ ಕಾಣಿಸುತ್ತವೆ. ಆದರೆ ನಮ್ಮೊಳಗೆ ನಡೆಯುತ್ತಿರುವ ಬದಲಾವಣೆಗಳಿಂದ ಅವು ಬಹಳ ಮುಖ್ಯವಾಗುತ್ತವೆ. 10ನೇ ಆಗಸ್ಟ್ 2026 ಕೂಡ ನಿಮ್ಮ ಜೀವನದ ಕೆಲವು ವಿಚಾರಗಳನ್ನು ಹೊಸ ದೃಷ್ಟಿಯಿಂದ ನೋಡುವ ದಿನವಾಗಬಹುದು. ನಿಮ್ಮ ಜೀವನದಲ್ಲಿ ಈಗ ಯಾವ ವಿಷಯ ನಿಮಗೆ ಹೆಚ್ಚು ಚಿಂತೆ ಕೊಡುತ್ತಿದೆ ಎಂದು ಮೊದಲು ಯೋಚಿಸಿ. ಹಣವೇ, ಉದ್ಯೋಗವೇ, ಸಸ್ವೇ, ಕುಟುಂಬವೇ, ಪ್ರೀತಿಯೇ, ಅಥವಾ ನಿಮ್ಮ
ಭವಿಷ್ಯದ ಬಗ್ಗೆ ಇರುವ ಗೊಂದಲವೇ. ಸಮಸ್ಯೆ ಏನೇ ಇರಲಿ, ಅದನ್ನು ಒಂದೇ ಬಾರಿ ಪರಿಹರಿಸಲು ಪ್ರಯತ್ನಿಸುವುದಕ್ಕಿಂತ ಸಣ್ಣ ಭಾಗಗಳಾಗಿ ನೋಡಿಕೊಳ್ಳುವುದು ಉತ್ತಮ. ಹಣದ ಸಮಸ್ಯೆ ಇದ್ದರೆ ಮೊದಲು ನಿಮ್ಮ ಆದಾಯ ಮತ್ತು ಖರ್ಚನ್ನು ಬರೆಯಿರಿ. ಉದ್ಯೋಗದ ಸಮಸ್ಯೆ ಇದ್ದರೆ ನಿಮ್ಮ ಸ್ಕಿಲ್ಸ್ ಮತ್ತು ಆಪರ್ಚುನಿಟೀಸ್ ನೋಡಿರಿ. ಸಂಬಂಧದ ಸಮಸ್ಯೆ ಇದ್ದರೆ ಸರಿಯಾದ ಸಮಯದಲ್ಲಿ ಮಾತನಾಡಿ. ಆರೋಗ್ಯದ ಸಮಸ್ಯೆ ಇದ್ದರೆ ತಜ್ಞರ ಸಲಹೆ ಪಡೆಯಿರಿ. ಹೀಗೆ ಸಮಸ್ಯೆಯನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿದಾಗ ಪರಿಹಾರದ ದಾರಿ ನಿಧಾನವಾಗಿ ಕಾಣಿಸಿಕೊಳ್ಳುತ್ತದೆ. ಮೀನ ರಾಶಿಯವರೇ, ನೀವು ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಷಯವನ್ನು ತುಂಬಾ ದೊಡ್ಡದಾಗಿ ಮಾಡಿಕೊಳ್ಳಬಹುದು. ಸಣ್ಣ ಸಮಸ್ಯೆ ದೊಡ್ಡದಾಗಿ ಕಾಣಬಹುದು. ಯಾರಾದರೂ ಒಂದು ಮಾತು ಹೇಳಿದರೆ ಅದನ್ನೇ ಇಡೀ ದಿನ ಯೋಚಿಸಬಹುದು. ಆದ್ದರಿಂದ ಈ ದಿನದಲ್ಲಿ ಒಂದು ಅಭ್ಯಾಸ ಬೆಳೆಸಿಕೊಳ್ಳಿ. ಯಾವುದೇ ವಿಷಯ ನಿಮ್ಮ ಮನಸ್ಸಿಗೆ ಬಂದಾಗ, ಇದು ನಿಜವಾಗಿಯೂ ದೊಡ್ಡ ಸಮಸ್ಯೆಯೇ ಅಥವಾ ನಾನು ಇದನ್ನು ಹೆಚ್ಚು ಯೋಚಿಸುತ್ತಿದ್ದೇನೆಯೇ ಎಂದು ನಿಮ್ಮನ್ನೇ ಕೇಳಿಕೊಳ್ಳಿ. ಈ ಪ್ರಶ್ನೆ ನಿಮ್ಮ ಮನಸ್ಸನ್ನು ಬಹಳಷ್ಟು ಶಾಂತಗೊಳಿಸಬಹುದು. ಉದ್ಯೋಗದ ವಿಚಾರದಲ್ಲಿ ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ನಿಧಾನವಾಗಿ ಬೆಳವಣಿಗೆಯ ಅವಕಾಶ ಕಾಣಿಸಬಹುದು. ನೀವು ಮಾಡುತ್ತಿರುವ ಕೆಲಸವನ್ನು ಇನ್ನಷ್ಟು ಉತ್ತಮವಾಗಿ ಮಾಡುವ ಬಗ್ಗೆ ಯೋಚಿಸಿ. ಕೆಲವೊಮ್ಮೆ ಪ್ರಮೋಷನ್ ಪಡೆಯಲು ಹೊಸ ಕೆಲಸ ಹುಡುಕುವುದಕ್ಕಿಂತ ಹೀಗಿರುವ ಕೆಲಸದಲ್ಲಿ ನಿಮ್ಮ ವ್ಯಾಲ್ಯೂ ಹೆಚ್ಚಿಸುವುದು ಹೆಚ್ಚು ಪರಿಣಾಮಕಾರಿ. ನಿಮ್ಮ ಕೆಲಸವನ್ನು ಸಮಯಕ್ಕೆ ಮುಗಿಸುವುದು, ಜವಾಬ್ದಾರಿ ತೆಗೆದುಕೊಳ್ಳುವುದು, ಸಮಸ್ಯೆಗೆ ಸೊಲ್ಯೂಷನ್ ಹುಡುಕುವುದು ಮತ್ತು ಹಾಗೆ ಸಹಾಯ ಮಾಡುವುದು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸಬಹುದು. ಯಾರಾದರೂ ನಿಮ್ಮ ಕೆಲಸದ ಬಗ್ಗೆ ಒಳ್ಳೆಯ ಮಾತು ಹೇಳಿದರೆ ಅದನ್ನು ಸ್ವೀಕರಿಸಿ. ಆದರೆ ಒಂದು ಪ್ರಶಂಸೆ ಬಂದ ಕೂಡಲೇ ಅತಿಯಾದ ಆತ್ಮವಿಶ್ವಾಸ ಬೇಡ. ಹಾಗೆಯೇ ಒಂದು ಟೀಕೆ ಬಂದ ಕೂಡಲೇ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಎರಡನ್ನೂ ಸಮತೋಲನದಲ್ಲಿ ನೋಡಿ. ವ್ಯವಹಾರದಲ್ಲಿ ಇರುವವರು ತಮ್ಮ ಹಳೆಯ ಕಸರುಗಳನ್ನು ಮತ್ತೆ ಸಂಪರ್ಕಿಸುವ ಬಗ್ಗೆ ಯೋಚಿಸಬಹುದು. ಈಗಾಗಲೇ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಳಸಿರುವ ಜನರ ಜೊತೆ ಉತ್ತಮ ಸಂಬಂಧ ಉಳಿಸಿಕೊಳ್ಳುವುದು ಹೊಸ ಕಸ್ಟಮರ್ ಹುಡುಕುವುದಕ್ಕಿಂತ ಕೆಲವೊಮ್ಮೆ ಸುಲಭವಾಗಬಹುದು. ಆದರೆ ಯಾರಿಗೂ ಅನಗತ್ಯವಾಗಿ ಸ್ಪ್ಯಾಮ್ ಮೆಸೇಜಸ್ ಕಳುಹಿಸಬೇಡಿ. ನಿಮ್ಮ ಬಿಸ್ನೆಸ್ ಬಗ್ಗೆ ಉಪಯುಕ್ತ ಮಾಹಿತಿ ಅಥವಾ ಜೆನ್ಯೂನ್ ಆಫರ್ ಇದ್ದರೆ ಮಾತ್ರ ಸಂಪರ್ಕಿಸಿ. ನಿಮ್ಮ ಸೆಸ್ನಲ್ಲಿ ಹಣ ಬರುತ್ತಿದ್ದರೂ ಖರ್ಚು ಕೂಡ ಹೆಚ್ಚಾಗುತ್ತಿದ್ದರೆ ಪ್ರಾಫಿಟ್ ಎಷ್ಟು ಉಳಿಯುತ್ತಿದೆ ಎಂಬುದನ್ನು ಪರಿಶೀಲಿಸಿ. ಸೇಲ್ಸ್ ಹೆಚ್ಚಾಗಿದೆ ಎಂದರೆ ಪ್ರಾಫಿಟ್ ಕೂಡ ಹೆಚ್ಚಾಗಿದೆ ಎಂದರ್ಥವಲ್ಲ. ಖರ್ಚು, ಮಾರ್ಜಿನ್ ಮತ್ತು ಕ್ಯಾಶ್ ಫ್ಲೋ ಇವೆಲ್ಲವನ್ನೂ ಗಮನಿಸಿ. ಹಣಕಾಸಿನಲ್ಲಿ ಮತ್ತೊಂದು ಮುಖ್ಯ ವಿಷಯ ಎಂದರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಆದಾಯದಿಂದ ಸಾಧ್ಯವಾದಷ್ಟು ಸ್ವಲ್ಪ ಹಣವನ್ನು ತುರ್ತು ಪರಿಸ್ಥಿತಿಗಾಗಿ ಉಳಿಸಿಕೊಳ್ಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ಜೀವನದಲ್ಲಿ ಯಾವಾಗ ಏನು ಆಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಹಣದ ಒಂದು ಭಾಗವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡಬಹುದು. ಇಂದು ದೊಡ್ಡ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಅದು ನಿಜವಾಗಿಯೂ ಅಗತ್ಯವೇ ಎಂದು ನಿಮ್ಮನ್ನೇ ಕೇಳಿಕೊಳ್ಳಿ. ಹೊಸ ಮೊಬೈಲ್, ವೆಹಿಕಲ್, ಎಲೆಕ್ಟ್ರಾನಿಕ್ ಐಟಮ್ ಅಥವಾ ಬೇರೆ ಯಾವುದಾದರೂ ಖರೀದಿ ಮಾಡುವ ಮುನ್ನ ನಿಮ್ಮ ಬಜೆಟ್ ಪರಿಶೀಲಿಸಿ. ಇತರರು ಖರೀದಿಸಿದ್ದಾರೆ ಎಂದು ನಾವು ಕೂಡ ಖರೀದಿಸಬೇಕೆಂಬ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನವನ್ನು ಇತರರ ಜೀವನದ ಜೊತೆ ಹೋಲಿಸಬೇಡಿ. ಒಬ್ಬ ವ್ಯಕ್ತಿ ಹೊಸ ಕಾರ್ ತೆಗೆದುಕೊಂಡಿದ್ದಾನೆ ಎಂದರೆ ನೀವು ಕೂಡ ಲೋನ್ ತೆಗೆದುಕೊಂಡು ಕಾರ್ ತೆಗೆದುಕೊಳ್ಳಬೇಕು ಎಂದಿಲ್ಲ. ಮತ್ತೊಬ್ಬರು ದೊಡ್ಡ ಬಿಸ್ನೆಸ್ ಮಾಡುತ್ತಿದ್ದಾರೆ ಎಂದರೆ ನೀವು ಕೂಡ ಅದೇ ಮಟ್ಟದಲ್ಲಿ ಹಣ ಹಾಕಬೇಕು ಎಂದಿಲ್ಲ. ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳಿ. ಮೀನ ರಾಶಿಯವರೇ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಡುವ ವ್ಯಕ್ತಿಯೊಬ್ಬರು ಇರಬಹುದು. ಅವರ ನಿರೀಕ್ಷೆಯನ್ನು ಗೌರವಿಸಿ. ಆದರೆ ಅವರಿಗಾಗಿ ನಿಮ್ಮ ಜೀವನವನ್ನು ತ್ಯಜಿಸಬೇಕೆಂದಿಲ್ಲ. ನಿಮ್ಮ ಗುರಿ ಮತ್ತು ಕುಟುಂಬದ ಜವಾಬ್ದಾರಿ ಎರಡನ್ನೂ ಸಮತೋಲನದಲ್ಲಿ ಇಟ್ಟುಕೊಳ್ಳಿ. ತಾಯಿ ತಂದೆಯ ಜೊತೆ ಮಾತನಾಡುವಾಗ ಅವರ ಮಾತನ್ನು ಕೇಳಿ. ಅವರು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬಹುದು. ಕೆಲವೊಮ್ಮೆ ಅವರ ಮಾತು ಕಠಿಣವಾಗಿ ಕೇಳಬಹುದು. ಆದರೆ ಅದರ ಹಿಂದೆ ಇರುವ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳಿದ್ದರೆ ಅವರ ಜೊತೆ ಸಮಯ ಕಳೆಯಿರಿ. ಅವರ ಜೊತೆ ಮಾತನಾಡುವಾಗ ಮೊಬೈಲ್ ಬದಿಗಿಡಿ. ಮಕ್ಕಳಿಗೆ ದುಬಾರಿ ವಸ್ತುಗಳಿಗಿಂತ ತಂದೆ ತಾಯಿಯ ಸಮಯ ಮತ್ತು ಗಮನ ಬಹಳ ಮುಖ್ಯ. ಇನ್ನು ಪ್ರೀತಿಯ ವಿಷಯದಲ್ಲಿ ಮೀನ ರಾಶಿಯವರು ತಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನೀವು ನಿಮ್ಮ ಸಮಸ್ಯೆಯನ್ನು ಮಾತ್ರ ಹೇಳುವುದಕ್ಕಿಂತ ಎದುರಿನ ವ್ಯಕ್ತಿಯ ಮಾತನ್ನು ಕೇಳಿ. ಒಂದು ಸಂಬಂಧದಲ್ಲಿ ಕಮ್ಯುನಿಕೇಶನ್ ಎರಡು ಕಡೆ ಇರಬೇಕು. ನಿಮ್ಮ ಸಂಗಾತಿಯ ಜೊತೆ ಹಳೆಯ ವಿಷಯದ ಬಗ್ಗೆ ಡಿಸ್ಅಗ್ರಿಮೆಂಟ್ ಇದ್ದರೆ ಅದನ್ನು ಗೆಲುವು ಸೋಲು ಎಂದು ನೋಡಬೇಡಿ. ಇಬ್ಬರೂ ಗೆಲ್ಲುವ ರೀತಿಯಲ್ಲಿ ಪರಿಹಾರ ಹುಡುಕಿ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ಹೇಳಿದರೆ ಅವರ ಮಾತನ್ನು ಮಾತ್ರವಲ್ಲ, ಅವರ ನಡೆಗೂ ಗಮನ ಕೊಡಿ. ಗೌರವವಿಲ್ಲದ ಸಂಬಂಧದಲ್ಲಿ ಪ್ರೀತಿ ಮಾತ್ರ ಸಾಕಾಗುವುದಿಲ್ಲ. ನಂಬಿಕೆ, ಗೌರವ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿ ಕೂಡ ಅಗತ್ಯ. ಇನ್ನು ಸಿಂಗಲ್ ಆಗಿರುವ ಮೀನ ರಾಶಿಯವರು ತಮ್ಮ ಜೀವನದ ಮೇಲೆ ಗಮನ ಹರಿಸುವುದು ಉತ್ತಮ. ನೀವು ಒಂಟಿಯಾಗಿರುವ ಸಮಯವನ್ನು ನಿಮ್ಮ ರೋಗಾಗಿ ಬಳಸಿಕೊಳ್ಳಿ. ನಿಮ್ಮ ಸ್ಕಿಲ್ ಬೆಳೆಸಿ, ಹಣಕಾಸು ಸುಧಾರಿಸಿ, ಆರೋಗ್ಯ ನೋಡಿಕೊಳ್ಳಿ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ. ಒಂದು ಸಂಬಂಧಕ್ಕಾಗಿ ನಿಮ್ಮ ಗುರಿಗಳನ್ನು ಬಿಟ್ಟು ಬಿಡಬೇಡಿ. ನಿಮ್ಮ ಜೀವನದಲ್ಲಿ ಸರಿಯಾದ ವ್ಯಕ್ತಿ ಬಂದಾಗ ಅವರು ನಿಮ್ಮ ಬೆಳವಣಿಗೆಯನ್ನು ತಡೆಯುವುದಕ್ಕಿಂತ ಬೆಂಬಲಿಸುವವರಾಗಿರಬೇಕು.
ವಿದ್ಯಾರ್ಥಿಗಳೇ, ನಿಮಗೂ ಒಂದು ಮುಖ್ಯ ಸಂದೇಶ. ನೀವು ಈಗ ಯಾವ ಹಂತದಲ್ಲಿದ್ದೀರಿ ಎನ್ನುವುದಕ್ಕಿಂತ ಮುಂದೆ ಎಷ್ಟು ಸುಧಾರಿಸಬಹುದು ಎನ್ನುವುದು ಮುಖ್ಯ. ಹಿಂದಿನ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಅದನ್ನು ಫೈನಲ್ ರಿಸಲ್ಟ್ ಎಂದುಕೊಳ್ಳಬೇಡಿ. ನಿಮ್ಮ ಪ್ರಿಪರೇಷನ್ ಮೆಥಡ್ ಬದಲಿಸಿ. ಕೇವಲ ಪುಸ್ತಕ ಓದುವುದರಿಂದ ಸಾಕಾಗುವುದಿಲ್ಲ. ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ. ನೀವು ಓದಿದ್ದನ್ನು ನಿಮ್ಮದೇ ಮಾತಿನಲ್ಲಿ ಎಕ್ಸ್ಪ್ಲೇನ್ ಮಾಡಲು ಪ್ರಯತ್ನಿಸಿ. ಅರಸೊಯ್ಗೆ ಸಮಯ ಕೊಡಿ. ತಪ್ಪಾದ ಪ್ರಶ್ನೆಗಳನ್ನು ಮತ್ತೆ ನೋಡಿ. ಹೀಗೆ ಮಾಡಿದರೆ ನಿಮ್ಮ ಲರ್ನಿಂಗ್ ಇನ್ನಷ್ಟು ಬಲವಾಗಬಹುದು. ಉದ್ಯೋಗ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರು ಡೈಲಿ ರುಟೀನ್ ಮಾಡಿಕೊಳ್ಳಿ. ಪ್ರತಿದಿನ ಒಂದೇ ಸಮಯಕ್ಕೆ ಓದಲು ಪ್ರಯತ್ನಿಸಿ. ಒಂದು ದಿನ 10 ಗಂಟೆ ಓದಿ ಮುಂದಿನ 2 ದಿನ ಓದದೇ ಇರುವುದಕ್ಕಿಂತ ಪ್ರತಿದಿನ ನಿಯಮಿತವಾಗಿ ಓದುವುದು ಹೆಚ್ಚು ಪರಿಣಾಮಕಾರಿ. ಮೀನ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ದೊಡ್ಡ ಕನಸು ಇದ್ದರೆ ಅದನ್ನು ಸಣ್ಣ ಗುರಿಗಳಾಗಿ ವಿಭಜಿಸಿ. ನೀವು ಬಿಸ್ನೆಸ್ ದೊಡ್ಡದಾಗಿಸಬೇಕು ಎಂದುಕೊಂಡಿದ್ದರೆ ಮೊದಲು ಒಂದು ಕಸ್ಟಮರ್ ಹೆಚ್ಚಿಸಿ. ಯೂಟ್ಯೂಬ್ ಚಾನೆಲ್ ಬೆಳೆಸಬೇಕು ಎಂದರೆ ಮೊದಲು ಕಾಂಟೆಂಟ್ ಕ್ವಾಲಿಟಿ ಸುಧಾರಿಸಿ. ಹಣ ಉಳಿಸಬೇಕು ಎಂದರೆ ಮೊದಲು ಒಂದು ಅನಗತ್ಯ ಖರ್ಚು ಕಡಿಮೆ ಮಾಡಿ. ಸಣ್ಣ ಗೆಲುವುಗಳನ್ನು ನಿರ್ಲಕ್ಷಿಸಬೇಡಿ. ಅವೇ ದೊಡ್ಡ ಗೆಲುವಿನ ಫೌಂಡೇಶನ್. ಈ ದಿನದಲ್ಲಿ ನೀವು ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಪಡೆದರೆ ಸಾಧ್ಯವಾದಷ್ಟು ಮಾಡಿ. ಆದರೆ ನಿಮ್ಮ ಸಾಮರ್ಥ್ಯ ಮೀರಿದ ಜವಾಬ್ದಾರಿ ತೆಗೆದುಕೊಳ್ಳಬೇಡಿ. ನಿಮ್ಮ ಜೀವನವನ್ನೇ ಕಷ್ಟಕ್ಕೆ ಸಿಲುಕಿಸಿ ಇನ್ನೊಬ್ಬರಿಗೆ ಸಹಾಯ ಮಾಡುವ ಅಗತ್ಯವಿಲ್ಲ. ದಯೆ ಮತ್ತು ಬುದ್ಧಿವಂತಿಕೆ ಎರಡೂ ಜೊತೆಯಾಗಿ ಇರಬೇಕು. ಮೀನ ರಾಶಿಯವರೇ, ಜೀವನದಲ್ಲಿ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವವರು ಇರಬಹುದು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಇರಬಹುದು. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ಇರಬಹುದು. ಆದರೆ ಅವರ ಬಗ್ಗೆ ದಿನವಿಡೀ ಯೋಚಿಸುವುದು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತದೆ. ನಿಮ್ಮ ಕೆಲಸಕ್ಕೆ ಗಮನ ಕೊಡಿ. ನೀವು ನಿಜವಾಗಿಯೂ ಏನು ಮಾಡುತ್ತಿದ್ದೀರಿ ಎಂಬುದು ನಿಮಗೆ ಗೊತ್ತಿದ್ದರೆ ಎಲ್ಲರಿಗೂ ಎಕ್ಸ್ಪ್ಲನೇಷನ್ ಕೊಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ಉತ್ತಮ ಉತ್ತರ. ಇಂದು ನೀವು ಒಂದು ಹಳೆಯ ಅಭ್ಯಾಸವನ್ನು ಬಿಟ್ಟು ಬಿಡಲು ನಿರ್ಧರಿಸಬಹುದು. ಅದು ತಡವಾಗಿ ಎದ್ದೇಳುವುದು ಆಗಿರಬಹುದು, ಕೆಲಸ ಮುಂದೂಡುವುದು ಆಗಿರಬಹುದು, ಹೆಚ್ಚು ಮೊಬೈಲ್ ಬಳಸುವುದು ಆಗಿರಬಹುದು, ಅಥವಾ ಅನ್ನೆಸೆಸರಿ ನೆಗೆಟಿವ್ ಥಿಂಕಿಂಗ್ ಆಗಿರಬಹುದು. ಒಂದೇ ದಿನದಲ್ಲಿ ಸಂಪೂರ್ಣ ಬದಲಾವಣೆ ಆಗುವುದಿಲ್ಲ, ಆದರೆ ನಿರ್ಧಾರ ಇಂದು ಆರಂಭವಾಗಬಹುದು. ನಿಮ್ಮ ಜೀವನದಲ್ಲಿ ನೀವು ಏನು ಬದಲಾಯಿಸಬೇಕು ಎನ್ನುವುದು ನಿಮಗೆ ಗೊತ್ತಿದ್ದರೆ ಅದನ್ನು ಮತ್ತಷ್ಟು ಮುಂದೂಡಬೇಡಿ. 10ನೇ ಆಗಸ್ಟ್ 2026 ರಂದು ನಿಮ್ಮ ದಿನದ ಅಂತ್ಯದಲ್ಲಿ ನೀವು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಇಂದು ನಾನು ನನ್ನ ಭವಿಷ್ಯಕ್ಕಾಗಿ ಏನು ಮಾಡಿದೆ? ಉತ್ತರ ದೊಡ್ಡದಾಗಬೇಕಿಲ್ಲ. ಒಂದು ಕೆಲಸ ಮುಗಿಸಿದ್ದರೆ ಸಾಕು, ಒಂದು ಹೊಸ ವಿಷಯ ಕಲಿತಿದ್ದರೆ ಸಾಕು, ಒಂದು ತಪ್ಪನ್ನು ತಪ್ಪಿಸಿದ್ದರೆ ಸಾಕು, ಯಾರಿಗಾದರೂ ಸಹಾಯ ಮಾಡಿದ್ದರೆ ಸಾಕು, ನಿಮ್ಮ ಜೀವನದ ಗುರಿಯ ಕಡೆಗೆ ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದರೆ ಸಾಕು. ಅದೇ ದಿನದ ಯಶಸ್ಸು. ಮೀನ ರಾಶಿಯವರೇ, ಭವಿಷ್ಯವನ್ನು ಯಾರೂ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ರಾಶಿ ಭವಿಷ್ಯ ನಿಮಗೆ ಕೆಲವು ಸಾಮಾನ್ಯ ವಿಚಾರಗಳ ಬಗ್ಗೆ ಯೋಚಿಸಲು ಸಹಾಯ ಮಾಡಬಹುದು. ಆದರೆ ನಿಮ್ಮ ಜೀವನದ ನಿಜವಾದ ಬದಲಾವಣೆಗೆ ನಿಮ್ಮ ಪ್ರಯತ್ನ ಅತ್ಯಂತ ಮುಖ್ಯ. ಆದ್ದರಿಂದ ಒಳ್ಳೆಯ ದಿನ ಬಂದಾಗ ಮಾತ್ರ ಪ್ರಯತ್ನಿಸಬೇಡಿ, ಕಷ್ಟದ ದಿನದಲ್ಲೂ ಪ್ರಯತ್ನಿಸಿ. ಯಾರೂ ನಿಮ್ಮನ್ನು ಹೊಗಳದಿದ್ದರೂ ಕೆಲಸ ಮಾಡಿ. ಫಲಿತಾಂಶ ತಡವಾದರೂ ಕೆಲಸ ಮಾಡಿ. ಜನರು ನಿಮ್ಮನ್ನು ನಂಬದಿದ್ದರೂ ನೀವು ನಿಮ್ಮ ಗುರಿಯನ್ನು ನಂಬಿ ಕೆಲಸ ಮಾಡಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ, ಆ ದಿನ ನಾನು ನಿಲ್ಲದೆ ಮುಂದುವರೆದಿದ್ದಕ್ಕೆ ಇಂದು ಈ ಸ್ಥಾನದಲ್ಲಿದ್ದೇನೆ ಎಂದು ಹೇಳುವ ಸಮಯ ಬರಬಹುದು. ಅದಕ್ಕಾಗಿ ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಶಾಂತಿ ಇರಲಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರಲಿ, ನಿಮ್ಮ ಕೆಲಸದಲ್ಲಿ ಬೆಳವಣಿಗೆ ಇರಲಿ, ನಿಮ್ಮ ಹಣಕಾಸಿನಲ್ಲಿ ಸ್ಥಿರತೆ ಬರಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ಭಾಗವನ್ನು ಮುಗಿಸೋಣ. ಮೀನ ರಾಶಿಯವರೇ, ಈಗ ನಾವು ಈ ದಿನದ ಇನ್ನಷ್ಟು ಪ್ರಮುಖ ವಿಚಾರಗಳ ಕಡೆಗೆ ಸಾಗೋಣ. ಇಲ್ಲಿಯವರೆಗೆ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಪ್ರೀತಿ, ಆರೋಗ್ಯ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ನೋಡಿದ್ದೇವೆ. ಈಗ ನಿಮ್ಮ ಜೀವನದ ಒಳಗಿನ ಶಕ್ತಿ, ಆತ್ಮವಿಶ್ವಾಸ, ನಿರ್ಧಾರ ತೆಗೆದುಕೊಳ್ಳುವ ರೀತಿ ಮತ್ತು ಮುಂದಿನ ದಿನಗಳಿಗಾಗಿ ನೀವು ಯಾವ ರೀತಿಯ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನು ನೋಡೋಣ. ಮೀನ ರಾಶಿಯವರಲ್ಲಿ ಒಂದು ವಿಶೇಷ ಗುಣವಿದೆ. ನೀವು ಯಾವುದಾದರೂ ವಿಷಯವನ್ನು ನಂಬಿದರೆ ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕೊಡಬಹುದು. ಒಂದು ವ್ಯಕ್ತಿಯನ್ನು ನಂಬಿದರೆ ಅವರಿಗಾಗಿ ಬಹಳಷ್ಟು ಮಾಡಬಹುದು. ಒಂದು ಕನಸು ಕಂಡರೆ ಅದನ್ನು ಸಾಧಿಸಬೇಕು ಎಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಹುದು. ಆದರೆ ಇದೇ ಕಾರಣದಿಂದ ಕೆಲವೊಮ್ಮೆ ನಿರಾಶೆಯೂ ಹೆಚ್ಚಾಗಬಹುದು. ನೀವು ಹೆಚ್ಚು ನಿರೀಕ್ಷೆ ಇಟ್ಟಾಗ ಫಲಿತಾಂಶ ನಿಮ್ಮ ನಿರೀಕ್ಷೆಯಂತೆ ಬರದಿದ್ದರೆ ಮನಸ್ಸಿಗೆ ಹೆಚ್ಚು ನೋವಾಗುತ್ತದೆ. ಆದ್ದರಿಂದ 10ನೇ ಆಗಸ್ಟ್ 2026 ರಂದು ನಿಮ್ಮ ನಿರೀಕ್ಷೆ ಮತ್ತು ವಾಸ್ತವದ ನಡುವೆ ಸಮತೋಲನ ಇಟ್ಟುಕೊಳ್ಳುವುದು ಮುಖ್ಯ. ನೀವು ಒಂದು ಕೆಲಸಕ್ಕೆ ಪ್ರಯತ್ನಿಸಿ, ಆದರೆ ಫಲಿತಾಂಶ ಯಾವಾಗ ಬರುತ್ತದೆ ಎಂದು ನಿಮ್ಮ ಮನಸ್ಸನ್ನು ಪ್ರತಿದಿನ ಒತ್ತಡಕ್ಕೆ ಒಳಪಡಿಸಬೇಡಿ. ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡುವುದು ನಿಮ್ಮ ಕೈಯಲ್ಲಿದೆ. ಫಲಿತಾಂಶ ಯಾವ ಸಮಯದಲ್ಲಿ ಬರುತ್ತದೆ ಎನ್ನುವುದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿಲ್ಲ. ಉದ್ಯೋಗದ ವಿಚಾರದಲ್ಲಿ ಈ ದಿನ ನಿಮಗೆ ಒಂದು ವಿಷಯ ಅರ್ಥವಾಗಬಹುದು.
ಕೇವಲ ಹೆಚ್ಚು ಕೆಲಸ ಮಾಡಿದರೆ ಮಾತ್ರ ಯಶಸ್ಸು ಸಿಗುವುದಿಲ್ಲ. ಸರಿಯಾದ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು ಮುಖ್ಯ. ನೀವು ದಿನವಿಡೀ ಬ್ಯುಸಿ ಆಗಿದ್ದರೂ ನಿಮ್ಮ ಮುಖ್ಯ ಗುರಿಯ ಕಡೆಗೆ ಸಾಗದಿದ್ದರೆ ಆ ಬ್ಯುಸಿ ಲೈಫ್ ನಿಮಗೆ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ನಿಮ್ಮ ಕೆಲಸದಲ್ಲಿ ಪ್ರಯಾರಿಟಿ ಇರಲಿ. ಯಾವ ಕೆಲಸ ನಿಮ್ಮ ಕಾರ್ಗೆ ಹೆಚ್ಚು ಸಹಾಯ ಮಾಡುತ್ತದೆ ಎಂಬುದನ್ನು ಗುರುತಿಸಿ. ನಿಮ್ಮ ಸಮಯವನ್ನು ಎಲ್ಲರ ಕೆಲಸಕ್ಕೆ ಬಳಸುವ ಬದಲು ನಿಮ್ಮ ಜವಾಬ್ದಾರಿಗಳಿಗೆ ಮೊದಲ ಆದ್ಯತೆ ಕೊಡಿ. ಕೆಲಸದ ಸ್ಥಳದಲ್ಲಿ ಯಾರಾದರೂ ನಿಮ್ಮ ಸಹಾಯ ಕೇಳಬಹುದು. ನೀವು ಸಾಧ್ಯವಾದರೆ ಸಹಾಯ ಮಾಡಿ. ಆದರೆ ನಿಮ್ಮ ಕೆಲಸವನ್ನು ಬಿಟ್ಟು ಅವರ ಕೆಲಸವನ್ನೇ ಮಾಡುತ್ತಾ ಹೋದರೆ ಮುಂದೆ ನಿಮ್ಮದೇ ಕೆಲಸ ಪೆಂಡಿಂಗ್ ಆಗಬಹುದು. ಸಹಾಯ ಮಾಡುವುದಕ್ಕೂ ಮಿತಿ ಇರಬೇಕು. ನೀವು ಪ್ರಮೋಷನ್ ಅಥವಾ ಸ್ಯಾಲರಿ ಇನ್ಕ್ರೀಸ್ ನಿರೀಕ್ಷಿಸುತ್ತಿದ್ದರೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಎವಿಡೆನ್ಸ್ ಇಟ್ಟುಕೊಳ್ಳಿ. ನೀವು ಮಾಡಿದ ಪ್ರಮುಖ ಕೆಲಸಗಳು, ಸಾಧಿಸಿದ ರಿಸಲ್ಟ್ಸ್ ಮತ್ತು ತೆಗೆದುಕೊಂಡ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಇವುಗಳನ್ನು ದಾಖಲಿಸಿಕೊಂಡರೆ ಮುಂದೆ ಮಾತನಾಡುವಾಗ ಉಪಯೋಗವಾಗಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಒಂದು ಮುಖ್ಯ ಸಂದೇಶ. ಒಂದೇ ರೀತಿಯ ಜಾಬ್ ಅಪ್ಲಿಕೇಶನ್ಸ್ ಕಳುಹಿಸುತ್ತಾ ಫಲಿತಾಂಶ ಸಿಗುತ್ತಿಲ್ಲ ಎಂದರೆ ನಿಮ್ಮ ಅಪ್ರೋಚ್ ಬದಲಿಸಿ. ನಿಮ್ಮ ಅರ್ಸ್ನಲ್ಲಿ ಹೊಗೆ ಸಂಬಂಧಿಸಿದ ಸ್ಕಿಲ್ ಸ್ಪಷ್ಟವಾಗಿ ಕಾಣುವಂತೆ ಮಾಡಿ. ಎರ್ಗೆ ಹೋಗುವ ಮೊದಲು ಕಂಪನಿ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಹೇಳಲು ಅಭ್ಯಾಸ ಮಾಡಿ. ಮೀನ ರಾಶಿಯವರೇ, ಕೆಲವೊಮ್ಮೆ ಅವಕಾಶ ಬಾಗಿಲು ತಟ್ಟುವುದಿಲ್ಲ. ನಾವು ಬಾಗಿಲು ಹುಡುಕಿಕೊಂಡು ಹೋಗಬೇಕು. ನೀವು ಒಂದು ಒಗಾಗಿ ಕಾಯುತ್ತಿದ್ದರೆ ಕೇವಲ ಒಂದು ಸ್ನಲ್ಲಿ ಅಪ್ಲಿಕೇಶನ್ ಹಾಕಿ ಕುಳಿತುಕೊಳ್ಳಬೇಡಿ. ಹಲವು ಮಾರ್ಗಗಳಲ್ಲಿ ಪ್ರಯತ್ನಿಸಿ. ವ್ಯವಹಾರದಲ್ಲಿರುವವರು ಕೂಡ ಇದೇ ರೀತಿಯಲ್ಲಿ ಯೋಚಿಸಬೇಕು. ನಿಮ್ಮ ಕಸ್ಟಮರ್ ನಿಮ್ಮ ಬಳಿ ಬರುತ್ತಾರೆ ಎಂದು ಕಾಯುವುದಕ್ಕಿಂತ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅವರಿಗೆ ಹೇಗೆ ತಲುಪಬಹುದು ಎಂದು ಯೋಚಿಸಿ. ಆದರೆ ಮಾರ್ಕೆಟಿಂಗ್ ಮಾಡುವಾಗ ಸುಳ್ಳು ಪ್ರಾಮಿಸ್ ನೀಡಬೇಡಿ. ನೀವು ಕೊಡಬಲ್ಲ ಸ್ವಟ್ನೇ ಹೇಳಿ. ನಿಮ್ಮ ಸೆಸ್ನಲ್ಲಿ ಒಂದು ಸಣ್ಣ ಸಮಸ್ಯೆ ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಕಸ್ಟಮರ್ ಕಂಪ್ಲೇಂಟ್ಸ್ ಹೆಚ್ಚಾಗುತ್ತಿದ್ದರೆ ಕಾರಣ ಹುಡುಕಿ. ಪ್ರಾಡಕ್ಟ್ ಕ್ವಾಲಿಟಿ ಸಮಸ್ಯೆಯೇ, ಸರ್ವಿಸ್ ಡಿಲೇ ಆಗುತ್ತಿದೆಯೇ, ಪ್ರೈಸ್ ಸ್ಪರ್ಧಾತ್ಮಕವಾಗಿಲ್ಲವೇ, ಪೇಮೆಂಟ್ ಪ್ರೋಸೆಸ್ ಕಷ್ಟವಾಗಿದೆಯೇ, ಯಾವುದಾದರೂ ಒಂದು ಕಾರಣ ಇರಬಹುದು. ಸಮಸ್ಯೆಯನ್ನು ಸರಿಯಾಗಿ ಗುರುತಿಸಿದರೆ ಪರಿಹಾರ ಸುಲಭ. ಹಣದ ವಿಚಾರದಲ್ಲಿ ಇಂದು ನಿಮಗೆ ಒಂದು ಪ್ರಮುಖ ಪಾಠ ಸಿಗಬಹುದು. ಹಣ ಸಂಪಾದಿಸುವುದು ಮಾತ್ರ ಮುಖ್ಯವಲ್ಲ, ಹಣ ಉಳಿಸುವುದು, ಸರಿಯಾಗಿ ಬಳಸುವುದು ಮತ್ತು ಅಪಾಯವನ್ನು ಅರ್ಥಮಾಡಿಕೊಳ್ಳುವುದು ಕೂಡ ಮುಖ್ಯ. ನಿಮ್ಮ ಆದಾಯ ಹೆಚ್ಚಾದಾಗ ಜೀವನ ಶೈಲಿಯ ಖರ್ಚನ್ನು ತಕ್ಷಣ ಹೆಚ್ಚಿಸಬೇಡಿ. ಮೊದಲು ಉಳಿತಾಯವನ್ನು ಹೆಚ್ಚಿಸಿ. ನಿಮ್ಮ ಭವಿಷ್ಯದ ಗುರಿಗಳಿಗೆ ಹಣ ಮೀಸಲಿಡಿ. ನಂತರ ಉಳಿದ ಹಣದಿಂದ ನಿಮ್ಮ ಅಗತ್ಯಗಳನ್ನು ಪೂರೈಸಿ. ಹಣಕಾಸಿನ ಒತ್ತಡದಲ್ಲಿರುವ ಮೀನ ರಾಶಿಯವರು ತಮ್ಮ ಪರಿಸ್ಥಿತಿಯನ್ನು ಯಾರಿಗೂ ಹೇಳಲು ಹಿಂಜರಿಯಬಹುದು. ಆದರೆ ನಂಬಿಕೆಗೆ ಅರ್ಹರಾದ ವ್ಯಕ್ತಿಯೊಬ್ಬರೊಂದಿಗೆ ಮಾತನಾಡುವುದು ಕೆಲವೊಮ್ಮೆ ಸಹಾಯ ಮಾಡಬಹುದು. ನಿಮ್ಮ ಸಮಸ್ಯೆಯನ್ನು ಹೇಳುವುದರಿಂದ ಸಮಸ್ಯೆ ತಕ್ಷಣ ಪರಿಹಾರವಾಗುವುದಿಲ್ಲ, ಆದರೆ ಬೇರೆ ದೃಷ್ಟಿಕೋನ ಸಿಗಬಹುದು. ಸಾಲದ ವಿಷಯದಲ್ಲಿ ಹೊಸ ಸಾಲ ತೆಗೆದುಕೊಳ್ಳುವ ಮುನ್ನ ಹಳೆಯ ಸಾಲದ ಪರಿಸ್ಥಿತಿ ಪರಿಶೀಲಿಸಿ. ಮಂತ್ಲಿ ಪೇಮೆಂಟ್ ನಿಮ್ಮ ಆದಾಯಕ್ಕೆ ಎಷ್ಟು ಹೊರೆಯಾಗುತ್ತಿದೆ ಎಂದು ಲೆಕ್ಕ ಹಾಕಿ. ಸಾಧ್ಯವಾದರೆ ಅನಗತ್ಯ ಸಾಲವನ್ನು ತಪ್ಪಿಸಿ. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣಕ್ಕಿಂತಲೂ ದೊಡ್ಡ ಸಂಪತ್ತು ನಿಮ್ಮ ಸಮಯ. ನೀವು ಕಳೆದುಕೊಂಡ ಹಣವನ್ನು ಮತ್ತೆ ಸಂಪಾದಿಸಬಹುದು, ಆದರೆ ಕಳೆದುಕೊಂಡ ಸಮಯವನ್ನು ಹಿಂದಕ್ಕೆ ತರಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಸಮಯವನ್ನು ಯಾರು ಪಡೆಯಬೇಕು ಎನ್ನುವುದನ್ನು ನಿರ್ಧರಿಸಿ. ದಿನವಿಡೀ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ ಮತ್ತು ಇತರರ ಜೀವನದ ಬಗ್ಗೆ ಚರ್ಚೆ ಮಾಡುವುದರಿಂದ ನಿಮ್ಮ ಗುರಿ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮರಗಾಗಿ ಮೀಸಲಿಡಿ. 1 ಗಂಟೆ ಸ್ಕಿಲ್ ಲರ್ನಿಂಗ್ ಆಗಿರಬಹುದು, ಅರ್ಧ ಗಂಟೆ ರೀಡಿಂಗ್ ಆಗಿರಬಹುದು, ನಿಮ್ಮ ಬಿಸ್ನೆಸ್ ಪ್ಲಾನಿಂಗ್ ಆಗಿರಬಹುದು, ಪರೀಕ್ಷೆಯ ಪ್ರಿಪರೇಷನ್ ಆಗಿರಬಹುದು. ಸಣ್ಣ ಸಮಯವು ದೊಡ್ಡ ಫಲ ಕೊಡಬಹುದು. ಕುಟುಂಬದಲ್ಲಿ ಕೆಲವೊಮ್ಮೆ ನಿಮ್ಮ ನಿರ್ಧಾರವನ್ನು ಯಾರಾದರೂ ವಿರೋಧಿಸಬಹುದು. ಅವರು ನಿಮ್ಮ ಶತ್ರುಗಳು ಎಂದುಕೊಳ್ಳಬೇಡಿ. ಅವರ ದೃಷ್ಟಿಕೋನ ಬೇರೆ ಇರಬಹುದು. ನೀವು ನಿಮ್ಮ ನಿರ್ಧಾರವನ್ನು ಸರಿಯಾಗಿ ವಿವರಿಸಿ. ಅವರ ಮಾತನ್ನು ಕೇಳಿ. ಕೊನೆಯಲ್ಲಿ ನಿಮ್ಮ ಪರಿಸ್ಥಿತಿಗೆ ತಕ್ಕ ನಿರ್ಧಾರ ತೆಗೆದುಕೊಳ್ಳಿ. ಮೀನ ರಾಶಿಯವರೇ, ಕುಟುಂಬದಲ್ಲಿ ಹಣದ ಸಮಸ್ಯೆ ಇದ್ದರೆ ಅದನ್ನು ಎಲ್ಲರೂ ಸೇರಿ ಎದುರಿಸಿ. ಒಬ್ಬರನ್ನೊಬ್ಬರು ದೂಷಿಸುವುದರಿಂದ ಹಣ ಹೆಚ್ಚಾಗುವುದಿಲ್ಲ. ಬದಲಾಗಿ ಸಮಸ್ಯೆ ಏನು, ಪರಿಹಾರ ಏನು ಎಂಬುದನ್ನು ಚರ್ಚಿಸಿ. ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಮನಸ್ಸು ತುಂಬಾ ಸೂಕ್ಷ್ಮವಾಗಿರಬಹುದು. ನಿಮ್ಮ ಸಂಗಾತಿ ಒಂದು ದಿನ ಕಡಿಮೆ ಮಾತನಾಡಿದರೂ ಅದನ್ನು ದೊಡ್ಡ ಸಮಸ್ಯೆ ಎಂದುಕೊಳ್ಳಬೇಡಿ. ಆದರೆ ಸಂಬಂಧದಲ್ಲಿ ನಿರಂತರವಾಗಿ ಗೌರವದ ಕೊರತೆ, ಸುಳ್ಳು ಅಥವಾ ನಂಬಿಕೆ ಸಮಸ್ಯೆ ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಒಳ್ಳೆಯ ಸಂಬಂಧದಲ್ಲಿ ಇಬ್ಬರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿರಬೇಕು. ಒಬ್ಬರು ಮಾತ್ರ ಯಾವಾಗಲೂ ಸ್ಯಾಕ್ರಿಫೈಸ್ ಮಾಡುತ್ತಿದ್ದರೆ ಸಂಬಂಧದಲ್ಲಿ ಬ್ಯಾಲೆನ್ಸ್ ಇರುವುದಿಲ್ಲ. ಮೀನ ರಾಶಿಯವರೇ, ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಯನ್ನು ಗೌರವಿಸಿ. ನಿಮ್ಮನ್ನು ಗೌರವಿಸುವ ವ್ಯಕ್ತಿಯನ್ನು ಕಳೆದುಕೊಳ್ಳುವಷ್ಟು ಈಗೋ ಬೆಳೆಸಿಕೊಳ್ಳಬೇಡಿ. ಆದರೆ ನಿಮ್ಮ ಆತ್ಮಗೌರವವನ್ನು ಬಿಟ್ಟು ಯಾರನ್ನೂ ಹಿಡಿದುಕೊಂಡು ಬದುಕಬೇಡಿ. ಇದು ಬಹಳ ಮುಖ್ಯವಾದ ವಿಷಯ. ಪ್ರೀತಿ ಎಂದರೆ ನಿಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದು ಅಲ್ಲ. ಪ್ರೀತಿ ಎಂದರೆ ಇಬ್ಬರು ಒಬ್ಬರ ಬೆಳವಣಿಗೆಯನ್ನು ಮತ್ತೊಬ್ಬರು ಗೌರವಿಸುವುದು.
ಇನ್ನು ಆರೋಗ್ಯದ ಬಗ್ಗೆ ನೋಡಿದರೆ ನಿಮ್ಮ ರೊಯ್ನಲ್ಲಿ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ. ಒಂದು ದಿನ ಆರೋಗ್ಯಕರ ಆಹಾರ, ಮತ್ತೊಂದು ದಿನ ತುಂಬಾ ಜಂಕ್ ಫುಡ್ ಎನ್ನುವುದಕ್ಕಿಂತ ಸಮತೋಲನದ ಅಭ್ಯಾಸ ಬೆಳೆಸಿಕೊಳ್ಳಿ. ನಿಮ್ಮ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ಕೊಡಿ. ಕೆಲಸದ ಒತ್ತಡದಿಂದ ನಿದ್ರೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟ ಲಕ್ಷಣ ಅಥವಾ ಸಮಸ್ಯೆ ಇದ್ದರೆ ಅದನ್ನು ರಾಶಿ ಭವಿಷ್ಯಕ್ಕೆ ಮಾತ್ರ ಬಿಡದೆ ವೈದ್ಯಕೀಯ ಸಲಹೆ ಪಡೆಯಿರಿ. ನಿಮ್ಮ ದೇಹದ ಬಗ್ಗೆ ಜವಾಬ್ದಾರಿ ನಿಮ್ಮದೇ. ವಿದ್ಯಾರ್ಥಿಗಳೇ, ನಿಮ್ಮ ಮನಸ್ಸಿನಲ್ಲಿ ನನಗೆ ನೆನಪಾಗುವುದಿಲ್ಲ ಎನ್ನುವ ಭಾವನೆ ಇದ್ದರೆ ಓದಿದ ವಿಷಯವನ್ನು ಪ್ರಾಕ್ಟೀಸ್ ಮಾಡಿ. ಒಂದು ವಿಷಯವನ್ನು ಓದಿ ಪುಸ್ತಕ ಮುಚ್ಚಿ ನೀವು ಅರ್ಥ ಮಾಡಿಕೊಂಡದ್ದನ್ನು ನಿಮ್ಮದೇ ಮಾತಿನಲ್ಲಿ ಹೇಳಿ. ಈ ರೀತಿಯ ಆಕ್ಟಿವ್ ರೀಕಾಲ್ ನಿಮ್ಮ ಅಧ್ಯಯನಕ್ಕೆ ಸಹಾಯ ಮಾಡಬಹುದು. ಪರೀಕ್ಷೆ ಹತ್ತಿರವಾಗುತ್ತಿದ್ದಂತೆ ಭಯ ಹೆಚ್ಚಾಗಬಹುದು, ಆದರೆ ಭಯದಿಂದ ಪುಸ್ತಕ ಮುಚ್ಚಬೇಡಿ. ಭಯ ಬಂದಾಗ ಸಣ್ಣ ಟಾಸ್ಕ್ ಆಯ್ಕೆ ಮಾಡಿ, ಅದನ್ನು ಮುಗಿಸಿ, ನಂತರ ಮತ್ತೊಂದು ಟಾಸ್ಕ್, ಹೀಗೆ ಮುಂದುವರಿಯಿರಿ. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಅವಕಾಶ ಮತ್ತೆ ಬರಬಹುದು. ಹಿಂದೆ ನೀವು ನಿರಾಕರಿಸಿದ್ದ ಕೆಲಸ ಅಥವಾ ಹಿಂದೆ ನೀವು ಮಾಡದೆ ಬಿಟ್ಟಿದ್ದ ಒಂದು ಯೋಜನೆ ಮತ್ತೆ ನಿಮ್ಮ ಮುಂದೆ ಬರಬಹುದು. ಈ ಬಾರಿ ಪರಿಸ್ಥಿತಿ ಬದಲಾಗಿದೆಯೇ ಎಂದು ಪರಿಶೀಲಿಸಿ. ಹಳೆಯ ನಿರ್ಧಾರವನ್ನು ಕೇವಲ ಹಳೆಯ ನೆನಪಿನ ಆಧಾರದ ಮೇಲೆ ತೆಗೆದುಕೊಳ್ಳಬೇಡಿ. ಅದೇ ರೀತಿ ಹಿಂದೆ ವಿಫಲವಾದ ಒಂದು ವಿಷಯ ಮತ್ತೆ ಪ್ರಯತ್ನಿಸಲು ಸೂಕ್ತವಾಗಿದ್ದರೆ ಈ ಬಾರಿ ನಿಮ್ಮ ಅಪ್ರೋಚ್ ಬದಲಿಸಿ. ಅದೇ ತಪ್ಪನ್ನು ಮತ್ತೆ ಮಾಡಬೇಡಿ. ಯಶಸ್ಸು ಎಂದರೆ ಎಂದಿಗೂ ಸೋಲದಿರುವುದು ಅಲ್ಲ, ಸೋತ ನಂತರ ಏನು ಕಲಿತಿರಿ ಎನ್ನುವುದೇ ಮುಖ್ಯ. ಮೀನ ರಾಶಿಯವರೇ, ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಒಂದು ಸರಳ ಕೆಲಸ ಮಾಡಿ. ನೀವು ಹಿಂದೆ ಸಾಧಿಸಿದ 3 ವಿಷಯಗಳನ್ನು ನೆನಪಿಸಿಕೊಳ್ಳಿ. ಅವು ದೊಡ್ಡದಾಗಿರಬೇಕಿಲ್ಲ. ಒಂದು ಕಷ್ಟಕರ ಪರಿಸ್ಥಿತಿಯಿಂದ ಹೊರಬಂದಿರಬಹುದು, ಒಂದು ಪರೀಕ್ಷೆ ಪಾಸಾಗಿರಬಹುದು, ಒಂದು ಕೆಲಸ ಕಲಿತಿರಬಹುದು, ಕುಟುಂಬಕ್ಕೆ ಸಹಾಯ ಮಾಡಿರಬಹುದು. ಇವು ನಿಮ್ಮ ಸಾಮರ್ಥ್ಯದ ಸಾಕ್ಷಿಗಳು. ನೀವು ಹಿಂದೆ ಒಂದು ಕಷ್ಟವನ್ನು ದಾಟಿದ್ದರೆ ಈಗಿರುವ ಕಷ್ಟವನ್ನು ದಾಟಬಹುದು. ಇದನ್ನು ಪ್ರತಿದಿನ ನೆನಪಿಸಿಕೊಳ್ಳಿ. ಮೀನ ರಾಶಿಯವರೇ, 10ನೇ ಆಗಸ್ಟ್ 2026 ರಂದು ನಿಮ್ಮ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗದೇ ಇರಬಹುದು. ಕೆಲವು ಕೆಲಸಗಳು ತಡವಾಗಬಹುದು. ಯಾರಾದರೂ ನಿಮ್ಮ ನಿರೀಕ್ಷೆಯಂತೆ ವರ್ತಿಸದೇ ಇರಬಹುದು. ಹಣದ ವಿಷಯದಲ್ಲಿ ಒಂದು ಸಣ್ಣ ಒತ್ತಡ ಬರಬಹುದು. ಕೆಲಸದಲ್ಲಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಬರಬಹುದು. ಆದರೆ ಇವೆಲ್ಲವೂ ನಿಮ್ಮ ಇಡೀ ದಿನವನ್ನು ನಿರ್ಧರಿಸಬೇಕಾಗಿಲ್ಲ. ಒಂದು ಸಮಸ್ಯೆ ಬಂದರೆ ಅದನ್ನು ಸಮಸ್ಯೆಯಷ್ಟೇ ಎಂದು ನೋಡಿ, ನಿಮ್ಮ ಸಂಪೂರ್ಣ ಜೀವನದ ಸಮಸ್ಯೆ ಎಂದು ನೋಡಬೇಡಿ. ಇದು ಬಹಳ ದೊಡ್ಡ ವ್ಯತ್ಯಾಸ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ನೀವು ಸಮಸ್ಯೆಗೆ ಪರಿಹಾರ ಹುಡುಕಬಹುದು. ಮನಸ್ಸು ಗೊಂದಲದಲ್ಲಿದ್ದರೆ ಸಣ್ಣ ಸಮಸ್ಯೆಯು ದೊಡ್ಡದಾಗಿ ಕಾಣಬಹುದು. ಆದ್ದರಿಂದ ಈ ದಿನದಲ್ಲಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಪ್ರೇರೇಪಿಸುತ್ತಿದ್ದರೆ ಅವರಿಂದ ಕಲಿಯಿರಿ, ಆದರೆ ಅವರ ಜೀವನವನ್ನು ಕಾಪಿ ಮಾಡಬೇಡಿ. ನಿಮ್ಮ ಪರಿಸ್ಥಿತಿ ಬೇರೆ, ನಿಮ್ಮ ಸಾಮರ್ಥ್ಯ ಬೇರೆ, ನಿಮ್ಮ ದಾರಿ ಬೇರೆ. ನಿಮ್ಮದೇ ದಾರಿಯಲ್ಲಿ ನಡೆಯಿರಿ. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯ ಬದಲಾವಣೆ ಬರಬೇಕಾದರೆ ನೀವು ಇಂದು ನಿಮ್ಮ ಮೇಲೆ ಕೆಲಸ ಮಾಡಬೇಕು. 1 ದಿನದಲ್ಲಿ ಫಾರ್ಚೂನ್ ಬದಲಾಗುತ್ತದೆ ಎಂದು ಕಾಯುವುದಕ್ಕಿಂತ ಪ್ರತಿದಿನ ನಿಮ್ಮ ವ್ಯಾಲ್ಯೂ ಹೆಚ್ಚಿಸಿಕೊಳ್ಳಿ. ನಿಮ್ಮ ಜ್ಞಾನ ಹೆಚ್ಚಿಸಿ, ನಿಮ್ಮ ಸ್ಕಿಲ್ ಹೆಚ್ಚಿಸಿ, ನಿಮ್ಮ ಆರೋಗ್ಯ ಸುಧಾರಿಸಿ, ನಿಮ್ಮ ಹಣಕಾಸಿನ ಡಿಸಿಪ್ಲಿನ್ ಹೆಚ್ಚಿಸಿ, ನಿಮ್ಮ ಸಂಬಂಧಗಳನ್ನು ಉತ್ತಮಗೊಳಿಸಿ. ಇವುಗಳೆಲ್ಲ ಸೇರಿ ನಿಮ್ಮ ಜೀವನವನ್ನು ಬದಲಿಸುವ ಶಕ್ತಿ ಹೊಂದಿವೆ. 10ನೇ ಆಗಸ್ಟ್ 2026 ನಿಮಗೆ ಒಂದು ರಿಮೈಂಡರ್ ಆಗಿರಲಿ. ನೀವು ಎಲ್ಲಿ ಇದ್ದೀರಿ ಎಂಬುದಕ್ಕಿಂತ ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎಂಬುದು ಮುಖ್ಯ. ನಿಧಾನವಾಗಿ ಸಾಗುತ್ತಿದ್ದರೂ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದ್ದರೆ ನೀವು ಮುಂದೆ ಹೋಗುತ್ತಿದ್ದೀರಿ. ನಿಮ್ಮ ಕನಸು ದೊಡ್ಡದಿದ್ದರೆ ನಿಮ್ಮ ಪೇಷನ್ಸ್ ಕೂಡ ದೊಡ್ಡದಾಗಿರಬೇಕು. ಯಶಸ್ಸಿಗೆ ಸಮಯ ಬೇಕಾದರೆ ಸಮಯ ಕೊಡಿ, ಆದರೆ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಮೀನ ರಾಶಿಯವರೇ, ನಿಮ್ಮ ದಿನದ ಕೊನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ ಇರಲಿ. ಇಂದು ನಾನು ನನ್ನಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿದೆ ಎಂದು ನೀವು ಹೇಳಿಕೊಳ್ಳುವಂತಿರಲಿ. ಅದೇ ನಿಜವಾದ ಯಶಸ್ಸು.